ಎಲ್ರಿಗೂ ನಮಸ್ಕಾರ ಹಾಗೂ ಆದರದ ಸ್ವಾಗತ. ಈ ಸಂಜೆ ನಿಮ್ಮೆಲ್ಲರ ಜೊತೆಯಲ್ಲಿ ಎಷ್ಟೊಂದು ತಿಳಿದು ಅದನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇರುವಂತ ಜ್ಞಾನಿಗಳೊಂದಿಗೆ ಈ ಒಂದು ಸತ್ಸಂಗವನ್ನ ಕಳೆಯುವಂತ ಭಾಗ್ಯ ನನಗೆ ತುಂಬಾ ಆನಂದ ತರ್ತಾ ಇದೆ. ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮತ್ತೆ ಆರಂಭ ಮಾಡ್ತಾ ಗುರುಗಳನ್ನ ನೆನೆಸ್ಕೊಂಡು ಗುರುಗಳಿಗೆ ನಮಸ್ತಾ ಆರಂಭ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು, ಆಮೇಲೆ ಅಸತೋಮ ಸತ್ಕಮಯ ಜೊತೆಯಲ್ಲಿ ಹೇಳೋಣ ಎಲ್ಲರೂ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸತ್ಕಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮೆಲ್ಲರ ಪ್ರಣಾಮಗಳನ್ನ ಸದ್ಗುರುಗಳ ಚರಣಗಳಲ್ಲಿ ಅರ್ಪಿಸ್ತಾ, ನನ್ನ ಕಾರಣ ಗುರುಗಳಾದಂಥ ಶ್ರೀ ನರಸಿಂಹ ಪ್ರಭುಜಿಯವರಿಗೆ ನನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ, ಶಂಕರರು, ರಮಣರು ಇತ್ಯಾದಿ ಎಲ್ಲಾ ಸದ್ಗುರುಗಳಿಗೆ, ಮಹಾತ್ಮರಿಗೆ ನಮ್ಮ ಪ್ರಣಾಮಗಳನ್ನ ಅರ್ಪಿಸ್ತಾ, ಅವರ ಕೃಪೆ ನಮ್ಮನ್ನ ಆತ್ಮನಿಷ್ಠರಾಗಿ ಮಾಡ್ಲಿ ಅಂತ ಪ್ರಾರ್ಥಿಸೋಣ. ಓಂ ಸದ್ಗುರುದೇವಾಯ ನಮಃ. ಈ ಮನೀಷಾ ಪಂಚಕಂ ಅನ್ನೋದು, ಇದರ ರಚನೆ ಮಾಡಿರೋದು ಶಂಕರಾಚಾರ್ಯರು ಅಂತ ಪ್ರತೀತಿ. ಇದಕ್ಕೆ ಒಂದು ಕಾಂಟೆಕ್ಸ್ಟ್ ಕೂಡ ಇದೆ. ಆ ಕಾಂಟೆಕ್ಸ್ಟ್ ಏನು ಅಂತ ನಾವು ನೋಡಿದ್ರೆ, ಕಾಶಿನಗರದಲ್ಲಿ ಶಂಕರರು ಗಂಗಾ ಸ್ನಾನ ಮಾಡಿ ತಮ್ಮ ಶಿಷ್ಯರೊಂದಿಗೆ ಹೊರಗೆ ಬರ್ತಾ ಇರ್ತಾರೆ. ಅವರು ಹೊರಗೆ ಬರ್ತಾ ಇದ್ದಾಗ ಆ ಎದುರಲ್ಲಿ ಒಬ್ಬ ಚಾಂಡಾಲ ಅಂತ ಆಗಿನ ಕಾಲದಲ್ಲಿ ಕರೀತಾ ಇದ್ದಂತ ಕೀಳ ಜಾತಿಗೆ ಸೇರಿದವರು ಅಂತ ನಾವು ಅನ್ಕೋಬಹುದು. ಅವರು 4 ನಾಯಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ನಡ್ಕೊಂಡು ಬಂದು ಎದುರಾಗಿ ನಿಂತ್ಕೋತಾರೆ. ಆಗ ಶಂಕರರು ಅಥವಾ ಶಂಕರರ ಶಿಷ್ಯರು ಯಾರೋ ಗಚ್ಚ ಗಚ್ಚ ಅಂತಾರೆ, ಅಂದ್ರೆ ಪಕ್ಕಕ್ಕೆ ಸರಿ. ಕೆಲವು ಸಲ ಮಹಾತ್ಮರು ಏನ್ ಮಾಡ್ತಾರೆ, ಯಾರಿಗೋ ಪಾಠ ಕಲಿಸೋದಕ್ಕಾಗಿ ಅಥವಾ ನಮ್ಮಂತ ಸಾಧಕರಿಗೆ ಏನೋ ಒಂದು ಬೋಧನೆಯನ್ನ ತಿಳಿಸೋದಕ್ಕಾಗಿ ಒಂದು ಪ್ರಸಂಗವನ್ನ ಸೃಷ್ಟಿ ಮಾಡಿ ಅದರ ಮೂಲಕ ಇದನ್ನ ನಮ್ಗೆ ತಿಳಿ ಹೇಳ್ತಾ ಇರ್ಬೋದು. ಈ ಒಂದು ಪ್ರಸಂಗದಲ್ಲಿ ಅವ್ರು ಕೊಟ್ಟಿರೋದೇನು ಅಂದ್ರೆ, ಶಂಕರರು ಅಥವಾ ಅವರ ಶಿಷ್ಯರು ಗಚ್ಚ ಗಚ್ಚ ಅಂತ ಹೇಳ್ತಾರೆ, ಅಂದ್ರೆ ಪಕ್ಕಕ್ಕೆ ಸರಿ. ಆಗ ಚಾಂಡಾಲ ಪಕ್ಕಕ್ಕೆ ಸರಿಯೋದನ್ನ ಬಿಟ್ಟು ಶಂಕರರನ್ನ 3 ಪ್ರಶ್ನೆಗಳು ಕೇಳ್ತಾರೆ. ಆ 3 ಪ್ರಶ್ನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರಿಗೆ ತಬ್ಬಿಬ್ಬಾಗ್ಬಿಡುತ್ತೆ. ಆ ಪ್ರಶ್ನೆಗಳನ್ನ ಕೇಳಿಸ್ಕೊಂಡ ತಕ್ಷಣ ಶಂಕರರಿಗೆ, ಒಬ್ಬ ಚಾಂಡಾಲ ನನ್ನನ್ನ ಈ ರೀತಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ. ಏನು ಆ ಪ್ರಶ್ನೆಗಳು? ಒಂದ್ ಸ್ವಲ್ಪ ಚೂರೇ ರಿವಿಷನ್ ಅಷ್ಟೇ.
ಮತ್ತೆ ಇವತ್ತು ಕೊನೆಯ ಶ್ಲೋಕಕ್ಕೆ ಬರ್ತಾ ಇದ್ದೀವಿ. ಮನೀಷಾ ಪಂಚಕಮ್ಮಿನ ಕೊನೆಯ ಉಪನ್ಯಾಸ, ಕೊನೆಯ ಶ್ಲೋಕ. 5 ಶ್ಲೋಕಗಳಲ್ಲಿ ಇವತ್ತು 5ನೇ ಶ್ಲೋಕ ತೆಗೆದುಕೊಳ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ರೀಕ್ಯಾಪ್, ಯಾಕಂದ್ರೆ ಗ್ಯಾಪ್ ಆಗಿದೆ, 1-2 ತಿಂಗಳಾಗಿರುತ್ತೆ. ಸಣ್ಣ ರೀಕ್ಯಾಪ್ ಅಷ್ಟೇ. ಸೊ ಶಂಕರರನ್ನ ಚಾಂಡಾಲ ಮೊದಲನೇ ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ, ಅನ್ನಮಯ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ಯತಿವರ ದೂರೀಕರ್ತುಂ ವಾಂಚಸಿ ಕಿಂ ಬ್ರೂಹಿ ಗಚ್ಚ ಗಚ್ಚ ಇತಿ. ಈ ಅನ್ನಮಯ ಕೋಶ ಅಂದ್ರೆ 5 ಪಂಚಭೂತಗಳಿಂದ ಮಾಡಿರುವಂತಹ ಈ ನನ್ನ ಅಪವಿತ್ರವಾದಂಥ ಶರೀರ, ಅದರಿಂದ ಪಂಚಭೂತಗಳಿಂದ ಮಾಡಿರುವಂತ ಅಪವಿತ್ರವಾದಂತ ನಿನ್ನ ಶರೀರ ದೂರ ಸರಿಬೇಕು. ಅಂದ್ರೆ ನಾನು ಈ ಶರೀರ ನಿನ್ನ ಶರೀರದಿಂದ ದೂರ ಸರಿಬೇಕು ಅಂತ ಹೇಳ್ತಾ ಇದೆಯೋ. ಹೇಗೂ 2 ಅಪವಿತ್ರನೇ, 2ರಲ್ಲೂ ಮಲ ಮೂತ್ರ ಎಲ್ಲವೂ ಇದೆ. ಯಾವುದು ಕೂಡ ಎಷ್ಟು ಗಂಗಾ ನದಿ ನೀನ್ ಸ್ನಾನ ಮಾಡಿದ್ರು ಅದು ಪವಿತ್ರ ಅಂತ ಹೇಳೋದಕ್ಕಾಗಲ್ಲ ಶರೀರ. ಅದ್ರ ಬಗ್ಗೆ ನೀನ್ ಹೇಳ್ತಾ ಇದೆಯೋ ಅಥವಾ ನಿನ್ನಲ್ಲಿರುವಂತಹ ಆತ್ಮ ನನ್ನಲ್ಲಿರುವಂತಹ ಆತ್ಮ ಒಂದೇ, 2 ಕೂಡ ಎಲ್ಲಾ ಕಡೆ ಹರಡಿರುವಂತಹ ಆತ್ಮ, ಆಲ್ ಪರ್ವೇಸಿವ್, ಎಲ್ಲೆಲ್ಲೂ ಇರುವಂತಹ ನನ್ನ ಆತ್ಮ ಅದು ನನ್ನ ಅಂತ ಹೇಳೋದಕ್ಕೆ ಬರೋದಿಲ್ಲ. ಎಲ್ಲೆಲ್ಲೂ ಇರುವಂತಹ ನಿನ್ನ ಆತ್ಮ ಮತ್ತೆ ನಿನ್ನ ಅಂತ ಹೇಳೋದಕ್ಕಾಗೋದಿಲ್ಲ. ದೂರ ಸರಿ ಅಂತ ಹೇಳ್ತಾ ಇದೆಯೋ ಅಂತ ಪ್ರಶ್ನೆ ಕೇಳ್ತಾರೆ. 2ನೇ ಪ್ರಶ್ನೆ ಕೇಳ್ತಾರೆ, ಕಿಂ ಗಂಗಾಂಬುನಿ ಬಿಂಬಿತೇಂಬರಮಣೌ ಚಾಂಡಾಲವಟಿಪಯ ಪೂರೇ ಚ ಅಂತರಂ ಅಸ್ತಿ ಕಾಂಚನ ಘಟಿ ಮೃತ್ಕುಂಭಯೋರ್ ವಾ ಅಂಬರೇ. ಅಂದ್ರೆ ಸೂರ್ಯ ಗಂಗಾ ನದಿಯಲ್ಲಿ ಕೂಡ ಅವನ ಪ್ರತಿಬಿಂಬ ಇರ್ಬೋದು, ಅಥವಾ ಚಾಂಡಾಲರು ವಾಸ ಮಾಡುವಂತಹ ಜಾಗದಲ್ಲಿ ಏನಾದ್ರೂ ಒಂದು ಗಲೀಜ್ ನೀರು ಅಥವಾ ಏನೋ ಒಂದು ಸುವೇಜ್ ಕೆನಾಲ್ ಅಂತ ಇಟ್ಕೊಳ್ಳೋಣ, ಅದರಲ್ಲೂ ಸೂರ್ಯನ ಪ್ರತಿಬಿಂಬ ಬೀಳ್ತಾ ಇರ್ಬೋದು. ಆದ್ರೆ ಈ ಪ್ರತಿಬಿಂಬದಿಂದ ಸೂರ್ಯನ ಕಾಂತಿ, ಆಕಾಶದಲ್ಲಿರುವಂತ ಸೂರ್ಯನ ಕಾಂತಿ ಏನಾದ್ರೂ ಹಿಗ್ಗುತ್ತಾ ಅಥವಾ ಕುಗ್ಗುತ್ತಾ, ಅಥವಾ ಆಕಾಶ ತತ್ವ, ಆಕಾಶ ಅನ್ನೋದು ಸ್ಪೇಸ್, ಇಟ್ ಎಕ್ಸಿಸ್ಟ್ ಇನ್ ಅ ಗೋಲ್ಡನ್ ಪಾಟ್ ಆಸ್ ವೆಲ್ ಆಸ್ ಇನ್ ಅ ಅರ್ದನ್ ಪಾಟ್. 2ರಲ್ಲೂ ಅದೇ ಆಕಾಶ ಇದೆ. ಚಿನ್ನದಿಂದ ಆಕಾಶದ ಬೆಲೆ ಏನಾದ್ರೂ ಹೆಚ್ಚಾಗತ್ತಾ, ಮಣ್ಣಿನಿಂದ ಆಕಾಶದ ಬೆಲೆ ಏನಾದ್ರೂ ಕಡಿಮೆ ಆಗತ್ತಾ? ಆಕಾಶ ಇದ್ದಂಗೆ ಇರುತ್ತಲ್ವಾ, ಸೂರ್ಯ ಇದ್ದಂಗೆ ಇರುತ್ತಲ್ವಾ ಅಂತ ಕೇಳ್ತಾ ಇದ್ದಾರೆ. ಮತ್ತೆ 3ನೇ ಪ್ರಶ್ನೆ ಕೇಳ್ತಾರೆ, ಪ್ರತ್ಯಗ್ ವಸ್ತುನಿ ನಿಸ್ತರಂಗ ಸಹಜ ಆನಂದ ಅವಬೋಧ ಅಂಬುಧವು ವಿಪ್ರೋ ಅಯಂ ಶ್ವಪಚೋ ಅಯಂ ಇತಿ ಅಪಿ ಮಹಾನ್ ಕೋ ಅಯಂ ವಿಭೇದ ಭ್ರಮಃ. ನೀನು ಮಹಾಜ್ಞಾನಿ ಅಂತ ಕೇಳಿದ್ದೀನಿ, ನೀನು ವೇದ ಪಾರಂಗತ ಅಂತ ಕೇಳಿದ್ದೀನಿ. ಇಂಥ ಜ್ಞಾನಿ ಬ್ರಹ್ಮನ್ನೋ ಅಲೆಗಳು ಇಲ್ದೇ ಇರುವಂಥ ಮಹಾಸಾಗರ, ಆನಂದದ ಸಾಗರ, ಅದರಲ್ಲಿ ಒಂದು ತರಂಗ ಕೂಡ ಹೇಳೋದಿಲ್ಲ, ನಿಸ್ತರಂಗ. ಅಂತ ಸಾಗರದಲ್ಲಿ ನೀನು ಕರ್ಗೋಗಿರುವಂತ ಒಬ್ಬ ಜ್ಞಾನಿ, ನಿನ್ ಮನಸ್ಸಿನಲ್ಲಿ ಈ ಒಂದು ಭೇದದ ಭ್ರಮೆ, ಇದು ಭ್ರಮೆ ತಾನೆ, ಇಡೀ ಲೋಕನೇ ಕನಸು. ಆ ಲೋಕದಲ್ಲಿ ಯಾರೋ ಒಬ್ರು ಮೇಲು ಯಾರೋ ಒಬ್ರು ಕೀಳು ಅಂದ್ರೆ ಇನ್ನೂ ಹುಚ್ಚು ಕನಸೋದು. ಆ ರೀತಿ ಮಾಯೆಯ ಭ್ರಮೆ ಹೆಂಗೆತ್ತು ನಿನ್ ಮನಸ್ಸಿನಲ್ಲಿ? ಸಾಧ್ಯನಾ ಇಂಥ ಜ್ಞಾನಿಯ ಮನಸ್ಸಿನಲ್ಲಿ ಭೇದನೇ ಇಲ್ದೇ ಇರುವಂತ ಬ್ರಹ್ಮನ್ನಲ್ಲಿ ನೀನು ಒಂದಾದ್ಮೇಲೆ ನಿನ್ ಮನಸ್ಸಿನಲ್ಲಿ ಹೇಗೆ ಎತ್ತು ಅಂತ ಕೇಳ್ತಾ ಇದೆ. ಈ 3 ಪ್ರಶ್ನೆಗಳನ್ನ ಕೇಳಿಸ್ಕೊಂಡಂತ ಶಂಕರಾಚಾರ್ಯರು ಅವರಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಈ ಚಾಂಡಾಲ ಮಹಾಜ್ಞಾನಿ, ಅವನು ಸದ್ಗುರು, ಅವನು ಶಿವನ ಅವತಾರನೇ ಇರ್ಬೇಕು. ಮತ್ತೆ ಈ ನಾಯಿಗಳು 4 ವೇದಗಳಿರ್ಬೇಕು.
ಅಂತ ಹೇಳಿ ಚಾಂಡಾಲನ ಕಾಲಿಗೆ ಬಿದ್ದು ಅವರು 5 ಶ್ಲೋಕಗಳ ಮೂಲಕ ತಮ್ಮ ಉತ್ತರವನ್ನ ನೀಡ್ತಾರೆ. ಈ ನಾ ಬೇರೆ ಎಲ್ಲ 4 ಶ್ಲೋಕಗಳು ಕವರ್ ಮಾಡಿದೀವಿ ಹಿಂದಿನ ಉಪನ್ಯಾಸಗಳಲ್ಲಿ. ಹೋದ್ಸಲ ಕವರ್ ಮಾಡಿದಂತ 4ನೇ ಶ್ಲೋಕ ಮಾತ್ರ ಸುಮ್ನೆ ಒಂದು ಗ್ಲಾನ್ಸ್ ಕೊಟ್ಟು ಮತ್ತೆ ಹೋಗೋಣ 5ನೇ ಶ್ಲೋಕಕ್ಕೆ. ಯಾ ತಿರ್ಯಂಗ ನರ ದೇವತಾಭಿ ಅಹಂ ಇತಿ ಅಂತಸ್ಫುಟಾ ಗೃಹ್ಯತೆ ಯದ್ಭಾಸಾ ಹೃದಯಾಕ್ಷ ದೇಹ ವಿಷಯ ಭಾಂತಿ ಸ್ವತೋ ಅಚೇತನಾಃ ತಾಂ ಭಾಸ್ಯೈಃ ಪಿಹಿತ ಅರ್ಕಮಂಡಲ ನಿಭಾಂ ಸ್ಫೂರ್ತಿಂ ಸದಾ ಭಾವಯನ್ ಯೋಗಿ ನಿರ್ವೃತ ಮಾನಸೋ ಹಿ ಗುರುಃ ಇತಿ ಏಷಾ ಮನೀಷಾ ಮಮ. ಮನೀಷಾ ಪಂಚಕಂ. ಮನೀಷಾ ಅಂತ ಹೇಳಿದ್ರೆ ಫರ್ಮ್ ಕನ್ವಿಕ್ಷನ್, ದೃಢವಾದ ಜ್ಞಾನ. ಅಂದ್ರೆ ಇದರಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ನನ್ಗೆ ಏನ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ, ಯಾರು ಈ ಒಂದು ಜ್ಞಾನವನ್ನ ತಿಳ್ಕೊಂಡಿರ್ತಾರೋ, ಅಂದ್ರೆ ಯಾವ ಜ್ಞಾನ? ಎಲ್ಲಾ ಜೀವರಾಶಿಗಳಿವೆ. ತಿರ್ಯಂಗ. ತಿರ್ಯಂಗ ಅಂತ ಹೇಳಿದ್ರೆ ಪ್ರಾಣಿಗಳು, ನರ ಅಂದ್ರೆ ಮನುಷ್ಯರು, ದೇವತಾಭಿಹಿ ದೇವತೆಗಳು, ಎಲ್ಲರಲ್ಲೂ ಕೂಡ ಒಂದು ಕಾಮನ್ ಪ್ರಿನ್ಸಿಪಲ್ ಇದೆ. ಏನದು ಪ್ರಿನ್ಸಿಪಲ್? ಅಹಂ ಇತಿ ಅಂತಸ್ಫುಟಾಗೃಹ್ಯತೆ. ನಮ್ಮಲ್ಲಿ ದಿನಾ ಪ್ರತಿ ಕ್ಷಣ ಒಳಗಡೆ ಮಿಡಿತಾ ಇರುವಂತ ಒಂದು ವೈಬ್ರೇಷನ್ ಏನದು? ಐ ಆಮ್, ಐ ಆಮ್, ಐ ಆಮ್ ಅಂತ. ನಾನು ಇದ್ದೇನೆ, ಐ ಎಕ್ಸಿಸ್ಟ್ ಅನ್ನೋದು ಒಂದು ಸ್ಪಷ್ಟವಾಗಿ, ಸ್ಫುಟ. ಸ್ಫುಟ ಅಂದ್ರೆ ಸ್ಪಷ್ಟವಾಗಿ ಈ ಒಂದು ಅಹಂ, ಇದು ನಾವು ದೇಹ ಭಾವದ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಅಹಂ ಶಂಕರರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಐ ಆಮ್ ಅಥವಾ ಚಿದಾಭಾಸದ ಬಗ್ಗೆ ಮಾತಾಡ್ತಾ ಇದ್ದಾರೆ, ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್. ಸೊ ಈ ಒಂದು ಅಹಂ, ನಾನು ಇದ್ದೇನೆ ಅನ್ನೋ, ನಾನು ಅನ್ನೋದು ಕಾನ್ಶಿಯಸ್ನೆಸ್, ಇದ್ದೇನೆ ಅನ್ನೋದು ಎಕ್ಸಿಸ್ಟೆನ್ಸ್ ಅಥವಾ ಚಿತ್ ಸತ್. ಐ ಅನ್ನೋದು ಚಿತ್ತು, ಆಮ್ ಅನ್ನೋದು ಸತ್. ಸೊ ಅದೆರಡು ಸದಾ ನನ್ಗೆ ಗೊತ್ತು. ಯಾವ ಒಂದು ಸಿಚುವೇಶನ್ ಇರ್ಬೋದು, ಏನೇ ಇರ್ಬೋದು, ಐ ಎಕ್ಸಿಸ್ಟ್ ಅನ್ನೋದ್ರ ಬಗ್ಗೆ ಮಾತ್ರ ಡೌಟ್ ಬರಲ್ಲ. ಇದನ್ನ ನಾವು ಡೈರೆಕ್ಟ್ ನಾಲೆಡ್ಜ್ ಅಂತ ಕರಿತೀವಿ. ಶಂಕರರು ಇದನ್ನ ಅಪರೋಕ್ಷ ಅನುಭೂತಿ ಅಂತ ಕೂಡ ಕರೆದಿದ್ದಾರೆ ಬೇರೆ ಕೃತಿಯಲ್ಲಿ. ಸೊ ಈ ಒಂದು ಎಲ್ಲರಲ್ಲೂ ಮಿಡಿತಾ ಇರುವಂತ, ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂತ ಐ ಆಮ್ ಅಥವಾ ಅಹಂ ಅನ್ನೋ ಒಂದು ಪ್ರಿನ್ಸಿಪಲ್, ಯತ್ ಭಾಸಾ ಹೃದಯಾಕ್ಷ ದೇಹ ವಿಷಯ ಭಾಂತಿ ಸ್ವತೋ ಅಚೇತನಾಹ. ಇದರಿಂದ ಏನಾಗ್ತಾ ಇದೆ? ದೇಹ, ಬುದ್ಧಿ, ಮನಸ್ಸು, ಇಂದ್ರಿಯಗಳು ಮತ್ತೆ ಈ ಪ್ರಪಂಚದ ಎಲ್ಲ ಆಬ್ಜೆಕ್ಟ್ಸ್ ಎಲ್ಲವೂ ಕೂಡ ಎಲ್ಲಕ್ಕೂ ಜೀವ ಬಂದಂಗಾಗಿದೆ. ದೇ ಆರ್ ಎನ್ಲಿವೆಂಡ್ ಬೈ ದಿಸ್ ಪ್ರಿನ್ಸಿಪಲ್, ಬೈ ದ ಪ್ರೆಸೆನ್ಸ್ ಆಫ್ ದಿಸ್ ಪ್ರಿನ್ಸಿಪಲ್ ದೇ ಆರ್ ಎನ್ಲಿವೆಂಡ್. ಸುಮ್ನೆ ಈ ಐ ಆಮ್ ಅನ್ನೋದು ಇದ್ರೆ ಸಾಕು, ಅದರ ಒಂದು ಪ್ರೆಸೆನ್ಸ್ ನಲ್ಲಿ, ಅಲ್ಲೇ ಸಾಕು, ಅದರ ಪ್ರೆಸೆನ್ಸ್ ನಲ್ಲೇ ಸಾಕು, ಎವ್ರಿಥಿಂಗ್ ಬಿಕಮ್ಸ್ ಎನ್ಲಿವೆಂಡ್. ಸೊ ಈಗ ಮನಸ್ಸು, ದೇಹ ಎಲ್ಲ ಕೆಲಸ ಮಾಡ್ತಾ ಇರೋದು ಈ ಒಂದು ಚೈತನ್ಯದಿಂದಾನೇ. ಅದಕ್ಕೆ ತನ್ನದೇ ಆದ ಒಂದು ಗುಣ ಇಲ್ಲ, ಅದು ಅಚೇತನವಾದಂತ ವಸ್ತು. ದೇಹಕ್ಕೆ ತನ್ನದೇ ಆದ ಚೈತನ್ಯ ಇಲ್ಲ, ಮನಸ್ಸಿಗೆ ತನ್ನದೇ ಆದ ಚೈತನ್ಯ ಇಲ್ಲ, ಅವೆಲ್ಲ ಜಡ ವಸ್ತುಗಳು. ತಾಂ ಭಾಸ್ಯೈಹಿ ಪಿಹಿತ ಅರ್ಕಮಂಡಲ ನಿಭಾಂ. ಆದ್ರೆ ಇದೇನಾಗ್ತಾ ಇದೆ ಅಂದ್ರೆ, ಮನಸ್ಸು ಈ ಒಂದು ಚಿದಾಭಾಸದಿಂದ ತನ್ನ ಚೇತನ, ತನ್ನ ಒಂದು
ಜೈವ ವಸ್ತು ಅನ್ನೋ ಒಂದು ರೀತಿಯಲ್ಲಿ ಇಟ್ ಹ್ಯಾಸ್ ಬಿಕಮ್ ಎನ್ಲಿವೆಂಡ್, ಅದಕ್ಕೆ ಪ್ರಾಣ ಬಂದಿದೆ. ಅದರ ಪ್ರೆಸೆನ್ಸ್ ನಲ್ಲಿ ಇರೋದ್ರಿಂದ ತಾನು ಚಟುವಟಿಕೆಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಆ ಯಾವ ಮನಸ್ಸು ತನ್ನ ಕಾಂತಿಯನ್ನ ಈ ಒಂದು ಚಿದಾಭಾಸದಿಂದ ಪಡ್ಕೊಂಡಿದೆಯೋ ಆ ಮನಸ್ಸೇ ಏನ್ ಮಾಡ್ತಾ ಇದೆ, ಈ ಚಿದಾಭಾಸವನ್ನ, ಸಾಕ್ಷಿಯನ್ನ ಅಥವಾ ಬ್ರಹ್ಮನ್ ಅನ್ನೋ ಒಂದು ತತ್ವವನ್ನ ಮುಚ್ತಾ ಇದೆ. ಇದೊಂಥರ ವಿಪರ್ಯಾಸ ಅಂತ ಶಂಕರರು ಹೇಳ್ತಾರೆ. ನಿಭಾಮ್ ಫಾರ್ ಎಕ್ಸಾಂಪಲ್, ಇದು ಯಾವ ರೀತಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಪಿಹಿತ ಅಂದ್ರೆ ಮೋಡ, ಅರ್ಕಮಂಡಲ ಅಂದ್ರೆ ಸೂರ್ಯ, ಆಕಾಶದಲ್ಲಿ ಇರುವಂತಹ ಜೋರಾಗಿ ಪ್ರಕಾಶವಾಗಿ ಪ್ರಜ್ವಲಿಸ್ತಾ ಇರುವಂತ ಸೂರ್ಯನನ್ನ, ಆ ಸೂರ್ಯನ ಒಂದು ಶಾಖದಿಂದ ಏನಾಗತ್ತೆ, ಸಾಗರದಲ್ಲಿರುವ ನೀರೆಲ್ಲ ಮೇಲಕ್ಕೆ ಆವಿಯಾಗಿ, ಆವಿಯಾದಂತ ನೀರೆಲ್ಲ ಸೇರ್ಕೊಂಡು ಮೋಡವಾಗುತ್ತೆ. ಸೊ ಸೂರ್ಯನ ಕಾಂತಿಯಿಂದಾನೇ ಮೋಡ ಸೃಷ್ಟಿ ಆಗ್ತಾ ಇದೆ. ಮತ್ತೆ ಮೋಡ ಇದೆ ಅಂತ ನಮ್ಗೆ ಕಾಣಿಸ್ಬೇಕು ಅಂದ್ರೆ ಆ ಸೂರ್ಯನ ಬೆಳಕೆ ಬೇಕು ನಮ್ಗೆ. ಸೊ ಸೂರ್ಯ ಏನ್ ಮಾಡ್ತಾ ಇದ್ದಾನೆ, ಮೋಡವನ್ನ ಸೃಷ್ಟಿ ಮಾಡ್ದ, ಮತ್ತೆ ಮೋಡವನ್ನ ನಮ್ಗೆ ಕಾಣಿಸೋ ಹಾಗೆ ಅದನ್ನ ಈಸ್ ಇಲ್ಯೂಮಿನಿಂಗ್ ಇಟ್ ಆಲ್ಸೋ. ಸೊ ಇದೆರಡೂ ನಡೀತಾ ಇರೋದು ಸೂರ್ಯನಿಂದಾನೆ. ಆದ್ರೆ ಎಷ್ಟೋ ದಿನ ಏನಾಗುತ್ತೆ, ನಮ್ಗೆ ಹೊರಗೆ ಹೋದ್ರೆ ಸೂರ್ಯನೇ ಕಾಣಿಸಲ್ಲ. ಯಾಕೆ ಅಂದ್ರೆ ಫುಲ್ ಕ್ಲೌಡ್ ಕವರ್ ಆಗೋಗಿರುತ್ತೆ, ಆಕಾಶ ಪೂರ್ತಿ ಮೋಡ ಮುಚ್ಕೊಂಡ್ಬಿಟ್ಟಿರುತ್ತೆ, ಸೂರ್ಯ ನಮ್ಗೆ ಕಾಣಿಸ್ತಾನೆ ಇರಲ್ಲ. ಯಾವ ಮೋಡ ಸೂರ್ಯನಿಂದ ಸೃಷ್ಟಿ ಆಯ್ತೋ, ಸೂರ್ಯನಿಂದ ನಮ್ ಕಣ್ಣಿಗೆ ಕಾಣಿಸ್ತಾ ಇದೆಯೋ, ಆ ಮೋಡನೇ ಸೂರ್ಯನ ಕಾಂತಿಯನ್ನ ಮುಚ್ತಾ ಇದೆ. ಅದೇ ರೀತಿ ಶಂಕರರು ಹೇಳ್ತಾ ಇದ್ದಾರೆ, ಯಾವ ಮನಸ್ಸು ಬ್ರಹ್ಮನಿಂದ ಹುಟ್ಟತೋ, ಯಾವ ಮನಸ್ಸು ಬ್ರಹ್ಮನಿಂದ ತನ್ನ ಕಾಂತಿಯನ್ನ ಪಡ್ಕೊಂಡಿದೆಯೋ, ಅದೇ ಮನಸ್ಸು ಏನ್ ಮಾಡ್ತಾ ಇದೆ, ಈ ಸೂರ್ಯನನ್ನ ಮುಚ್ಚಿಬಿಡ್ತಾ ಇದೆ, ಈ ಬ್ರಹ್ಮನ ಅನ್ನೋ ತತ್ವವನ್ನ ಮುಚ್ಚಿಬಿಡ್ತಾ ಇದೆ ಅಂತ ನಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ, ಈ ತತ್ವವನ್ನ ಯಾರು ಅರ್ಥ ಮಾಡ್ಕೊಂಡಿದಾರೋ ಚೆನ್ನಾಗಿ, ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆಮೇಲಿಂದ ಈ ಮನಸ್ಸನ್ನ ಬ್ರಹ್ಮನ ಮೇಲೆ ಇಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ ಅಲ್ಲೇ ಯಾರು ಮನಸ್ಸನ್ನ ಸದಾ ಇಟ್ಕೊಂಡು ಇರ್ತಾರೋ ಅಂಥ ಯೋಗಿಯನ್ನ ನಾವು ನಿರ್ವೃತ ಮಾನಸೋ, ಅವನ ಮನಸ್ಸು ಅದರಲ್ಲಿ ಬೇಕೋ ಅಥವಾ ಬೇಡವೋ ಯೋಚನೆಗಳು ಉತ್ಪತ್ತಿ ಆಗ್ತಾ ಇರೋದಿಲ್ಲ. ನಮ್ ತರ ಆಬ್ಸೆಸಿವ್ ಕಂಪಲ್ಸಿವ್ ಥಿಂಕಿಂಗ್ ನಡೆಯಲ್ಲ. ದಿನಕ್ಕೆ 50,000 70,000 ಯೋಚನೆಗಳು ಉದ್ಭವ ಆಗ್ತಾ ಇರೋದಿಲ್ಲ ಅಂತ ಯೋಗಿಯ ಮನಸ್ಸಿನಲ್ಲಿ. ಅಂತ ಯೋಗಿ ಮನಸ್ಸು ಹೇಗಿರುತ್ತೆ, ನಿರ್ವೃತ ಮಾನಸೋ, ಇಟ್ ಈಸ್ ವೆರಿ ರಿಲ್ಯಾಕ್ಸ್ಡ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಅಟೈನ್ಡ್ ಇಟ್ಸ್ true nature. It is resting in its true nature. What is its true state? Its true state is silence. Only when required it will think. When it is not required it will remain still and silent. Anta manassu iruvanta yogi ಅವನು ಯಾವ ಜಾತಿಗೆ ಸೇರಿದ್ರೆ ಏನು, ಅವನು ಖಂಡಿತ ಸದ್ಗುರು. ಇದು ನನ್ನ ಮನೀಷಾ ಮಮ, ಏಷಾ ಮನೀಷಾ ಮಮ, ದಿಸ್ ಇಸ್ ಮೈ ಫರ್ಮ್ ಕನ್ವಿಕ್ಷನ್, ಇದು ನನ್ನ ದೃಢವಾದ ಜ್ಞಾನ ಅಂತ ಹೋದ್ಸಲ ನಾವು ಇದನ್ನ ಡೀಟೇಲ್ಡ್ ಆಗಿ ನೋಡಿದ್ವಿ. ಸೊ ಇದನ್ನ ಮತ್ತೆ ನೋಡೋದು ಬೇಡ. ಈ ಒಂದು ಬೇಸಿಸ್ ಇಟ್ಕೊಂಡು ಈಗ 5ನೇ ಶ್ಲೋಕ ಲೀಡ್ ಅಂಡ್ ಫಾಲೋ ಮಾಡೋಣ. ನಾನೊಂದ್ಸಲ ಹೇಳ್ತೀನಿ, ಮತ್ತೆ ಒಂದ್ಸಲ ರಿಪೀಟ್ ಮಾಡ್ಬೋದು. ಯತ್ ಸೌಖ್ಯಂ ಬುಧಿಲೇಶ ಲೇಶತೈ ಮೇ, ಯತ್ ಸೌಖ್ಯಂ ಬುಧಿ ಲೇಶ ಲೇಶತೈ ಮೇ, ಶಕ್ರಾದಯೋ ನಿರ್ವೃತಾಃ, ಶಕ್ರಾದಯೋ ನಿರ್ವೃತಾಃ, ಯಚ್ಚಿತ್ತೇ ನಿತರಂ ಪ್ರಶಾಂತ ಕಲನೆ, ಯಚ್ಚಿತ್ತೇ ನಿತರಂ ಪ್ರಶಾಂತ ಕಲನೆ, ಲಬ್ಧ್ವಾ ಮುನಿಃ ನಿರ್ವೃತಾಃ,
ಲಬ್ಧ್ವಾ ಮುನಿಃ ನಿರ್ವೃತಾಃ ಯಸ್ಮಿನ್ ನಿತ್ಯ ಸುಖಾಂಬುಧೌ ಗಲಿತಧೀಃ ಯಸ್ಮಿನ್ ನಿತ್ಯ ಸುಖಾಂಬುಧೌ ಗಲಿತಧೀಃ ಬ್ರಹ್ಮೈವ ನ ಬ್ರಹ್ಮವೇತ್ ಬ್ರಹ್ಮೈವ ನ ಬ್ರಹ್ಮವೇತ್ ಯಃ ಕಶ್ಚಿತ್ ಸ ಸುರೇಂದ್ರ ವಂದಿತ ಪದೋ ಯಃ ಕಶ್ಚಿತ್ ಸ ಸುರೇಂದ್ರ ವಂದಿತ ಪದೋ ನೂನಂ ಮನೀಷಾ ಮಮ ನೂನಂ ಮನೀಷಾ ಮಮ. ಈಗ ಕಳೆದ 4 ಶ್ಲೋಕಗಳಲ್ಲಿ ಹೆಚ್ಚಾಗಿ ಶಂಕರಾಚಾರ್ಯರು ಸತ್ ಚಿತ್ ಬಗ್ಗೆ ಮಾತಾಡಿದರು. ಆದ್ರೆ ಈ ಶ್ಲೋಕದಲ್ಲಿ ಶಂಕರರು ಆನಂದದ ಬಗ್ಗೆ ಮಾತಾಡ್ತಾ ಇದ್ರು. ನಮ್ಮ ನಿಜ ಸ್ವರೂಪ ಸಚ್ಚಿತ್ತಾನಂದ. ಸೊ ಈ ಶ್ಲೋಕ ಒಂದು ರೀತಿ ನೋಡಿದ್ರೆ ಫಲಶ್ರುತಿ ಅಂತ ನಾವು ತಿಳ್ಕೊಬಹುದು. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಇದು ನಮ್ಗೆ ಉರಿದುಂಬಿಸೋ ಅಂತ ಒಂದು ಶ್ಲೋಕ. ಒಂದು ಟೀಚರು ಮಾಡ್ಬೇಕಾದಂತ ಕೆಲಸ ಬರೀ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಅಲ್ಲ. ಏನೋ ಒಂದು ಬೋಧನೆ ಕೊಟ್ಬಿಟ್ಟು ನೀನ್ ಬೇಕಿದ್ರೆ ಫಾಲೋ ಮಾಡಪ್ಪ, ಬಿಟ್ರೆ ಬಿಡಪ್ಪ, ನಿನ್ ಗ್ರಾಚಾರ ನೀನ್ ಏನಾದ್ರು ಮಾಡ್ಕೊ, ನೀನ್ ಹಣೆ ಬರ ಅಂತ ಬಿಡುವಂತವನು ಸದ್ಗುರು ಅಲ್ಲ, ಅಥವಾ ಒಳ್ಳೆ ಟೀಚರ್ ಕೂಡ ಅಲ್ಲ. ಇವತ್ತು ನಾವು ಕ್ಲಾಸ್ನಲ್ಲಿ ಹೋಗಿ ಕಾಲೇಜಲ್ಲಿ ಅಥವಾ ಸ್ಕೂಲ್ನಲ್ಲಿ ಪಾಠ ಮಾಡ್ಬೇಕು ಅಂದ್ರೆ ನಾವು 10% ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡ್ತೀವಿ, 90% ಮೋಟಿವೇಶನ್ ಮಾಡ್ಬೇಕು. ಯಾಕಂದ್ರೆ ಹುಡುಗರು ಓದೋದಕ್ಕೆ ತಯಾರಾಗಿರೋದಿಲ್ಲ ತುಂಬಾ ಜನ. ಯಾಕೆ ಓದ್ಬೇಕು, ಏನಂತೆ? ಈಗ ಎಷ್ಟೋ ಜನ ವೆಲ್ತಿ ಫ್ಯಾಮಿಲೀಸ್ ಇಂದ ಬರ್ತಿರ್ಬೋದು, ಏನೋ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಈಗ ಮುಂಚಿನ ತರ ಶ್ರದ್ಧೆ ಇಟ್ಕೊಂಡು ನಾನು ಓದ್ಲೇಬೇಕು ಅನ್ನೋ ಒಂದು ಮೆಂಟಾಲಿಟಿ ಸ್ಟೂಡೆಂಟ್ಸ್ ಅಲ್ಲಿ ಅಷ್ಟಿಲ್ಲ ಮುಂಚೆ ಇದ್ದಂಗೆ. ಸೊ ಇಲ್ಲಿ ಶಂಕರರು ಏನ್ ಮಾಡ್ತಾ ಇದ್ದಾರೆ, ಎಷ್ಟೋ ಸಲ ನಮಗೂ ಅನ್ನಿಸ್ಬೋದು, ನಾವು ಸಾಧನೆ ಮಾಡ್ತಾ ಇರ್ತೀವಿ, ಸತ್ಸಂಗಕ್ಕೆ ಹೋಗ್ತೀವಿ, ಅಥವಾ ಪುಸ್ತಕಗಳನ್ನ ಓದ್ಬೋದು, ಪೂಜೆಯನ್ನ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಯಾವಾಗ್ಲೋ ಮಧ್ಯ ಒಂದ್ಸಲ ಅನ್ಸ್ಬೋದು, ಅಯ್ಯೋ ಏನ್ ಪ್ರಯೋಜನ, ಇದೆಲ್ಲ ಮಾಡ್ತಾ ಇದ್ರು ಏನು ಬದಲಾವಣೆ ಕಾಣಿಸ್ತಾ ಇಲ್ವಲ್ಲ, ಏನೋ ಒಂದ್ ಸ್ವಲ್ಪ ಸಾಕಾಯ್ತು ಬಿಟ್ಬಿಡೋಣ ಆತರ ಅನ್ನಿಸ್ಬಿಟ್ರೆ ಅವಾಗ ಲಾಸು ಶಿಷ್ಯನಿಗೇನೆ, ಬೇರೆ ಯಾರಿಗೂ ಲಾಸ್ ಏನಿಲ್ಲ. ಆದ್ರೆ ಇಲ್ಲಿ ಶಂಕರರು ನಮ್ಗೆಲ್ಲ ಸ್ವಲ್ಪ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಹುರಿದುಂಬಿಸ್ತಾ ಇದ್ದಾರೆ. ಯಾತಕ್ಕೆ ನೀನ್ ಸಾಧನೆ ಮಾಡ್ಬೇಕು, ಯಾವ ರೀತಿ ನೀನ್ ಸಾಧನೆ ಮಾಡ್ಬೇಕು, ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ದಟ್ ಯು ಸ್ಟೇ ಫೋಕಸ್ಡ್ ಆನ್ ದ ಗೋಲ್. ಮುಮುಕ್ಷುತ್ವ ಆ ಇಂಡೆಕ್ಸ್ ಇಳಿಬಾರದು ಅಂತ ಈ ಒಂದು ಶ್ಲೋಕದಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನಮಗೆಲ್ಲ ಉತ್ತೇಜನ ಕೊಟ್ಟು ಮುಂದಕ್ಕೆ ಟು ಪ್ರೊಪೆಲ್ ಅಸ್ ಕ್ವಿಕ್ಲಿ ಟುವರ್ಡ್ಸ್ ಮುಕ್ತಿ. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ನೋಡಕ್ ಹೋದ್ರೆ, ನಾವು ಬ್ರಹ್ಮನ್ ಬ್ರಹ್ಮನ್ ಅಂತ ಹೇಳ್ತಾ ಇರ್ತೀವಿ, ಅಥವಾ ಆತ್ಮ ಅಂತ ಹೇಳ್ತೀವಿ. ಸೊ ಆತ್ಮ ಅಥವಾ ಬ್ರಹ್ಮನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸುಖ್ಯಾಂಬುಧಿ, ಸುಖದ ಅಂಬುಧಿ. ಅಂಬುಧಿ ಅಂದ್ರೆ ಸಾಗರ, ಇದು ಆನಂದದ ಸಾಗರ. ಏನೋ ಅನ್ಕೊಂಡ್ಬಿಡ್ಬೇಡ, ಬ್ರಹ್ಮನ್ ಅಂದ್ರೆ ಏನ್ ಪ್ರಯೋಜನ ನನ್ಗೆ ಅಂತ ಅನ್ಕೋಬೇಡ. ಅದು ಆನಂದದ ಸಾಗರ. ನೀನ್ ಇಡೀ ಜೀವನ ನೀ ಏನೇನ್ ಮಾಡ್ತಾ ಇದೀಯೋ ಆನಂದಕ್ಕೋಸ್ಕರ ಮಾಡ್ತಿದೀಯ ತಾನೆ. ಇದು ಆನಂದದ ಸಾಗರ. ಅಲ್ಲಿ ನಿಂಗೆ ಒಂದ್ ತೊಟ್ಟ ಆನಂದ ಸಿಗ್ಬೋದು, ಇಲ್ಲಿ ಸಾಗರನೇ ನೀನು ಅಂತ ಗೊತ್ತಾಗತ್ತೆ. ಲೇಷ ಲೇಷತ ಇಮೆ. ಇಮೆ ಅಂದ್ರೆ ಈ ಸಾಗರದ ಲೇಷ ಲೇಷ ಲೇಷತ. ಲೇಷ ಅಂದ್ರೆ ಒಂದು ಭಾಗ, ಆ ಭಾಗದಲ್ಲಿ ಒಂದು ಭಾಗ ಅಂದ್ರೆ ನಾವು ಒಂದು ತೊಟ್ಟಿನಲ್ಲಿ ಒಂದು ತೊಟ್ಟು ಅಂತ ಅರ್ಥ ಮಾಡ್ಕೋಬಹುದು. ಈ ಆನಂದದ ಸಾಗರದಲ್ಲಿ ಒಂದು ತೊಟ್ಟಿನಲ್ಲಿ ಒಂದು ತೊಟ್ಟು ಯಾರಿಗೆ ಸಿಗ್ತಾ ಇದೆ? ಇದು ಶಕ್ರಾದಯೋ ನಿರ್ವೃತಾಹ. ಇದು ದೇವತೆಗಳಿಗೆ ಸಿಗ್ತಾ ಇದೆ. ನಾವ್ ಅನ್ಕೋತೀವಿ ಪುರಾಣಗಳು ಓದಿದ್ರೆ ಎಲ್ಲ ಓದಿದ್ರೆ ನಮ್ಗೇನ್ ಅರ್ಥ ಆಗತ್ತೆ, ಸ್ವರ್ಗ ಬೇಕು ಅಂತ
ಇಹಲೋಕದಲ್ಲಿ ನಾನು ಸಂತೋಷವಾಗಿರ್ಬೇಕು, ಪರಲೋಕದಲ್ಲಿ ನನಗೆ ಸ್ವರ್ಗ ಲಭ್ಯ ಆಗ್ಬೇಕು. ಇದಕ್ಕೋಸ್ಕರ ಕಠೋಪನಿಷತ್ನಲ್ಲಿ ಎಷ್ಟು ಯಜ್ಞ ನಡೀತು. ನಚಿಕೇತನ ತಂದೆ ನನಗೆ ಸ್ವರ್ಗ ಬೇಕು ಅಂತ ಯಜ್ಞ ಮಾಡ್ತಾ ಇದ್ರು. ಸೊ ಯಾಕೆ ಸ್ವರ್ಗ? ಸ್ವರ್ಗದಲ್ಲಿ ದೇವತೆಗಳು ಸದಾ ಆನಂದವಾಗಿರ್ತಾರೆ ಅಂತ ಕೇಳಿರ್ತೀವಿ. ಇಲ್ಲಿ ಶಂಕರರು ಹೇಳ್ತಾ ಇದ್ದಾರೆ, ಆ ದೇವತೆಗಳು ಅನುಭವಿಸುವಂತ ಆನಂದ ಏನ್ ಅನ್ಕೊಂಡಿದ್ಯ ಮಗು? ಅದು ಈ ಸೌಖ್ಯಾಂಬುದಿಯಲ್ಲಿ ಅದು ಲೇಷ ಲೇಷತ. ಈ ಸಾಗರದ ಒಂದು ತೊಟ್ಟಿನಲ್ಲಿ ಒಂದು ಹನಿಯಲ್ಲಿ ಒಂದು ಹನಿ ಅದು. ಅಷ್ಟು ಸಿಕ್ಕಿದ್ದಕ್ಕೆ ಅವರು ನಿರ್ವೃತ್ತ, ಅವರಿಗೆ ತೃಪ್ತರಾಗ್ಬಿಟ್ರು ಆಗಿದ್ದಾರೆ. ಎಲ್ಲ ದೇವತೆಗಳು ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡಿದ್ದಾರೆ. ಯಚ್ಚಿತ್ತೇ ನಿತರಾಂ ಪ್ರಶಾಂತ ಕಲನೆ ಲಬ್ಧ್ವಾ ಮುನಿ ನಿರ್ವೃತಾ. ಈ ಕಡೆ ನೋಡಿದ್ರೆ ಋಷಿಗಳು ಮುನಿಗಳು ತಮ್ಮ ಚಿತ್ತವನ್ನ ಸದಾ ಬ್ರಹ್ಮನ್ ಮೇಲೆ ಫೋಕಸ್ ಮಾಡಿ ಇಟ್ಕೊಂಡು ಬ್ರಹ್ಮನ್ ಮೇಲೆ ಅದನ್ನ ನೆಲೆಸೋ ಹಾಗೆ ಮಾಡಿ ಶಾಂತ ಚಿತ್ತದಿಂದ ಕೂತಿರುವಾಗ ಅವರಿಗೂ ಕೂಡ ಇದರಿಂದ ಈ ಒಂದು ಸೌಖ್ಯಾಂಬುದಿಯಿಂದ ನಿರ್ವೃತ, ದೇ ಆರ್ ಗೆಟಿಂಗ್ ಫುಲ್ಫಿಲ್ಡ್. ಅದರ ಆನಂದವನ್ನ ಅವರು ಸವಿತಾ ಇದ್ದಾರೆ ಋಷಿ ಮುನಿಗಳು. ಯಸ್ಮಿನ್ ನಿತ್ಯ ಸುಖ ಅಂಬುದವು ಗಲಿತ ದೀಹಿ. ಯಾರ ಮನಸ್ಸು, ದೀಹಿ ಅಂದ್ರೆ ಮನಸ್ಸು ಅಥವಾ ಬುದ್ಧಿ, ಗಲಿತ ಆನಂದದ ಸಾಗರದಲ್ಲಿ ಕರ್ಗೋಗಿದ್ಯೋ, ಅಂದ್ರೆ ಇಂಡಿವಿಜುವಾಲಿಟಿ ಇಲ್ಲ ಅವ್ರಿಗೆ, ವ್ಯಕ್ತಿತ್ವ, ನಾನು ವ್ಯಕ್ತಿ ಅನ್ನೋದು ಹೋಗ್ಬಿಟ್ಟು ಬ್ರಹ್ಮನ್ನಲ್ಲೇ ಕರ್ಗೋಗಿದ್ದಾರೆ. ಅಂತ ಒಬ್ಬ ಮಹಾತ್ಮ ಯಾರು ಈ ರೀತಿ ಸಾಧನೆ ಮಾಡಿಕೊಂಡು ಬ್ರಹ್ಮ ಚಿಂತನೆಯನ್ನೇ ಮಾಡಿಕೊಂಡು ಸದಾ ಧ್ಯಾನ ಮಾಡ್ತಾ ತನ್ನ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ಆ ಮನಸ್ಸು ಹೋಗಿ ಬ್ರಹ್ಮಾನಂದದ ಸಾಗರದಲ್ಲಿ ಕರ್ಗೋಗ್ಬಿಟ್ಟಿದೆಯೋ ಅಂಥ ಒಬ್ಬ ಜ್ಞಾನಿ ಅಥವಾ ಯೋಗಿ, ಅವನು ಬ್ರಹ್ಮವಿತ್ ನ ಬ್ರಹ್ಮವಿತ್, ಅವನು ಬರೀ ನೋವರ್ ಆಫ್ ಬ್ರಹ್ಮನ್ ಅಲ್ಲ, ಬ್ರಹ್ಮನ್ನನ್ನ ತಿಳಿದಿರುವಂತಹ ಜ್ಞಾನಿ ಅಲ್ಲ ಅವನು ಸ್ವತಃ ಬ್ರಹ್ಮನ್ ಅಂತ ಒಬ್ಬ ಜ್ಞಾನಿ, ತಾನೇ ಬ್ರಹ್ಮನ್. ರಮಣರು ಎಷ್ಟೋ ಸಲ ಹೇಳ್ತಾರೆ, ಯು ಕೆನಾಟ್ ಸಿ ಬ್ರಹ್ಮನ್, ಯು ಕ್ಯಾನ್ ಓನ್ಲಿ ಬಿ ಬ್ರಹ್ಮನ್, ಯು ಕೆನಾಟ್ ಸಿ ದ ಸೆಲ್ಫ್, ಯು ಕ್ಯಾನ್ ಬಿ ದ ಸೆಲ್ಫ್. ಸೊ ಅವನು ಬ್ರಹ್ಮನ್ನನ್ನ ತಿಳ್ಕೊಂಡವನು ಅಂತ ನಾವು ಹೇಳಕ್ಕಾಗಲ್ಲ, ಅವನೇ ಬ್ರಹ್ಮನ್ ಅಂತ ಹೇಳ್ತಾ ಇದ್ದಾರೆ. ಯಹ ಕಶ್ಚಿತ್ ಸ ಸುರೇಂದ್ರ ವಂದಿತ ಪದೋ. ಇಂಥ ಒಬ್ಬ ಮಹಾಜ್ಞಾನಿಯ ಪಾದಗಳನ್ನ ಇಂದ್ರನೇ ಬಂದು ಪೂಜಿಸೋ ಅಂತ ಒಂದು ಗೌರವ ಅಂತ ವ್ಯಕ್ತಿಗೆ ಸಿಗ್ಬೇಕು. ಅಂತ ಒಂದು ಗೌರವಕ್ಕೆ ಅವರು ಅರ್ಹರು. ನೂನಂ ಮನೀಷಾ ಮಮ, ದಿಸ್ ಇಸ್ ಮೈ ಫರ್ಮ್ ಕನ್ವಿಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ನಿಜ ಸ್ವರೂಪವಾದಂತ ಆನಂದದ ಬಗ್ಗೆ ಈ ಶ್ಲೋಕ, ಅದರಿಂದ ನಮ್ಗೆ ಅತಿ ಹೆಚ್ಚಾದ ಒಂದು ಉತ್ಸಾಹ ಮತ್ತೆ ಸ್ಫೂರ್ತಿ ಇರಬೇಕು. ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇರುವಾಗ, ಇದ್ರವರೆಗೂ ನಾನು ಆಗ್ಲೇ ಹೇಳಿದಾಗೆ ಸಚ್ಚಿತ್ತಾನಂದದ ಬಗ್ಗೆ ಶಂಕರರು ಮಾತಾಡಿದ್ರು ಮೊದಲನೇ 4 ಶ್ಲೋಕಗಳಲ್ಲಿ. ಈಗ ಅವರು ಆನಂದದ ಬಗ್ಗೆ ಹೆಚ್ಚಾಗಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಏನಿದು ಬ್ರಹ್ಮಾನಂದ ಅನ್ನೋ ಒಗಟನ್ನ ಹೇಗೆ ಬಿಡಿಸೋದು? ನಿಮ್ಗೆ ನನಗೆ ಕೂಡ ಬ್ರಹ್ಮಾನಂದ ಲಭ್ಯ ಆಗೋದಕ್ಕೆ ಸಾಧ್ಯನಾ? ಶಂಕರರು ಮಹಾತ್ಮರು, ಎಲ್ಲವನ್ನೂ ತಿಳ್ಕೊಂಡಿದ್ರು, ವೇದಗಳು ಶಾಸ್ತ್ರಗಳು ಎಲ್ಲ ಓದಿದ್ರು, ಅವ್ರಿಗೇನೋ ಸಿಕ್ಬೋದಪ್ಪ. ನಮ್ಮಂತವ್ರಿಗೆ, ಸಾಮಾನ್ಯರಿಗೆ, ನಮಗೂ ಬ್ರಹ್ಮಾನಂದ ಅದನ್ನ ಸವಿಯೋ ಅಂತ ಒಂದು ಭಾಗ್ಯ ಲಭ್ಯ ಇದೆಯಾ ಅಂತ ನಾವು ಕೇಳ್ಬೋದು. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ ಮತ್ತು ತೈತರಿಯ ಉಪನಿಷತ್ತುಗಳಲ್ಲಿ ಆನಂದ ಅನ್ನೋದು ನಮ್ಮ ನಿಜ ಸ್ವರೂಪನೋ, ಅಂದ್ರೆ ಸ್ವರೂಪ ಲಕ್ಷಣನೋ ನಮ್ಗೆ, ಅಥವಾ ಆನಂದ ನಮ್ಮ ಅನುಭವಕ್ಕೆ ಬರಬೇಕು ಅಂದ್ರೆ ನಮ್ಮ ಇಂದ್ರಿಯಗಳು ಯಾವುದೋ ಒಂದು ವಿಷಯ, ಯಾವುದೋ ಒಂದು ಆಬ್ಜೆಕ್ಟ್, ಸೆನ್ಸ್ ಆಬ್ಜೆಕ್ಟ್, ಅದರ ಕಾಂಟ್ಯಾಕ್ಟ್ ಮಾಡ್ಬೇಕು, ಸ್ಪರ್ಶ ಆಗ್ಬೇಕು. ಇಂದ್ರಿಯ ಹೋಗಿ
ಆಬ್ಜೆಕ್ಟಿನ ಸ್ಪರ್ಶವನ್ನ ಮಾಡ್ಬೇಕು. ಅಂದ್ರೆ ಮೂಗುಗೆ ಸುವಾಸನೆ ಬರಬೇಕು, ಅಥವಾ ಕಣ್ಣಿಗೆ ಏನಾದ್ರು ಸುಂದರವಾದ ನೋಟ ಕಾಣಿಸ್ಬೇಕು, ಅಥವಾ ಕಿವಿಗಳಿಗೆ ಮಧುರವಾದ ಗಾಯನ ಕೇಳಿಸ್ಬೇಕು, ನಾಲಿಗೆಗೆ ಒಳ್ಳೆ ರುಚಿ ರುಚಿಯಾದ ತಿಂಡಿಗಳು ಸ್ಪರ್ಶ ಆಗ್ಬೇಕು. ಆ ತರ ಬರೀ ಸ್ಪರ್ಶದಿಂದ, ಇಂದ್ರಿಯ ಸ್ಪರ್ಶದಿಂದ ಮಾತ್ರ ಸುಖ ಲಭ್ಯವೋ ಅಂತ ದೊಡ್ಡ ಒಂದು ಡಿಸ್ಕಷನ್ ಇದೆ. ಸೊ ಅಲ್ಲಿಂದ ಸ್ವಲ್ಪ ಭಾಗ ನಾವು ತೆಕ್ಕೊಂಡಿದೀವಿ ಇಲ್ಲಿ. ಅದನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆ. 3 ಜನ ಯುವಕರು ಇಲ್ಲಿ ನಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. 3 ಜನ ಸೇರ್ಕೊಂಡು ಫ್ರೆಂಡ್ಸ್ ಅವರು ಹರಟೆ ಹೊಡಿತಾ ಇದ್ದಾರೆ. ಎಲ್ರು ಹೊಸದಾಗಿ ಮದ್ವೆ ಆಗಿದ್ದಾರೆ. ಹೊಸದಾಗಿ ಅಂದ್ರೆ ಒಂದು 7-8 ವರ್ಷ ಆಗಿದೆ ಮದ್ವೆ ಆಗಿ. ಎಲ್ರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸೇರ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಅಂತಾನೆ, ಅಯ್ಯೋ ನಮ್ಮ ಮನೇಲಿ ಎಷ್ಟು ಖರ್ಚಾಗುತ್ತೆ ಅಂತೀಯ, ಬರೀ ಊಟ ತಿಂಡಿಗೆ 1,000 ಖರ್ಚಾಗುತ್ತೆ. ಅದಕ್ಕೆ ಇನ್ನಿಬ್ರು, ಹೌದಾ ಊಟ ತಿಂಡಿಗೆ 1,000 ಗಟ್ಲೆ ಖರ್ಚಾಗುತ್ತಾ? ಇದೇಪ್ಪ ಹಿಂಗ್ ಕೇಳ್ತಾ ಇದ್ದೀರಾ, ನಿಮ್ಮನೇಲಿ ಯಾರು ಊಟ ಮಾಡಲ್ವಾ? ನಮ್ಮನೇಲಿ ನೋಡಿ, ಚಪಾತಿ ಮಾಡಿದ್ರೆ ಒಬ್ರೊಬ್ರು 2 ಚಪಾತಿ ಆದ್ರೂ ತಿಂತೀವಿ. ಮಧ್ಯಾಹ್ನ 2, ರಾತ್ರಿ 2 ಅಂದ್ರೆ ದಿನಕ್ಕೆ 4 ಚಪಾತಿ ತಿಂತೀವಿ. ಮನೇಲಿ 4 ಜನ ಇದ್ರೆ ಎಲ್ಲರೂ 4 ಚಪಾತಿ ತಿಂದ್ರೆ ಒಂದ್ ದಿನಕ್ಕೆ 16 ಚಪಾತಿ ತಿಂತೀವಿ. ಅಷ್ಟು ಗೋಧಿ ಹಿಟ್ಟು ಕೊಂಡ್ಕೊಂಡ್ ಬರ್ತಾ ಇರ್ಬೇಕು ಒಂದೊಂದ್ ತಿಂಗಳು ಅಂದ್ರೆ ಎಷ್ಟೊಂದು ದುಡ್ಡು ಆಗಲ್ವಾ ಅಂತ ಹೇಳ್ತಾನೆ ಮೊದಲನೇ. ಆಗ ಎರಡನೇವನಂತಾನೆ, ಇದು ಏನಪ್ಪ ನಿಂದು ಕಥೆ ಕೇಳಿದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ. ಒಂದು ದಿನಕ್ಕೆ 16 ಚಪಾತಿನ? ಯೋ 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 ಅಷ್ಟೊಂದು ಯಾರಾದ್ರೂ ತಿಂತಾರ? ಮತ್ತಿನ್ನೇನೋ ಹಸ್ಕೊಂಡಿರ್ಬೇಕೇನೋ? ಅಲ್ಲಪ್ಪ, ನಮ್ಮನೇಲಿ ಎಷ್ಟು ಖರ್ಚಾಗತ್ತೆ ಗೊತ್ತಾ? ಏನ್ ಹಬ್ಬಬ್ಬ ಅಂತ ಹೇಳಿದ್ರೆ ಒಂದ್ ತಿಂಗಳಿಗೆ ನಾವು ಊಟ ತಿಂಡಿಗೆ ಏನು ಒಂದು 200-300 ರೂಪಾಯಿ ಖರ್ಚು ಮಾಡ್ತಿರ್ಬೋದು 4 ಜನಕ್ಕೆ. ಈಗಿನ ಕಾಲದಲ್ಲಿ 2025 ಬಗ್ಗೆ ಮಾತಾಡ್ತಿದ್ಯೋ, ಯಾವ್ದೋ ಕಳೆದೋಗಿರೋ ವರ್ಷಗಳ ಬಗ್ಗೆ ಮಾತಾಡ್ತಿದ್ಯೋ? ಇಲ್ಲಪ್ಪ, 2025 ನಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮನೇಲಿ 1 ಚಪಾತಿ ಮಾಡ್ತೀವಿ. ಚಪಾತಿಗೆ ಬದಲು ನಾವು ಬೇಕಾದ್ರೆ ರಾಗಿ ರೊಟ್ಟಿ ಅಂತ ಅನ್ಕೋಬಹುದು. ನಿಜವಾದ ಕಥೆಯಲ್ಲಿ ರಾಗಿ ರೊಟ್ಟಿ ಇರೋದು. ನನ್ಗೆ ಚಿತ್ರ ರಾಗಿ ರೊಟ್ಟಿ ಸಿಕ್ಲಿಲ್ಲ, ಚಪಾತಿ ಸಿಕ್ಕಿತ್ತು. ಸೊ ರಾಗಿ ರೊಟ್ಟಿ ಅಂತ ಇಟ್ಕೊಳ್ಳಿ. ನಮ್ಮ ಮನೇಲಿ 1 ರಾಗಿ ರೊಟ್ಟಿ ತರ್ತೀವಿ. ಆ ರಾಗಿ ರೊಟ್ಟಿನ ಏನ್ ಮಾಡ್ತೀವಿ, ತೊಳೆದ್ ಬಿಡ್ತೀವಿ ಬೆಳಗ್ಗೆ. ಅಲ್ಲಿ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ನೀರ್ ತೊಳೆದ್ಬಿಟ್ಟು ಆ ನೀರನ್ನ ಪಾತ್ರೆಯಲ್ಲಿ ಶೇಖರಣೆ ಮಾಡ್ಬಿಡ್ತೀವಿ. ಆಮೇಲೆ ಎಲ್ಲರೂ ಒಂದೊಂದ್ ಲೋಟ ನೀರ್ ಕುಡಿದ್ಬಿಡ್ತೀವಿ. ಎಷ್ಟು ಚೆನ್ನಾಗಿ ಗಡದ್ದಾಗಿರುತ್ತೆ ಹೊಟ್ಟೆನಲ್ಲಿ ನೋಡಿ, ಫಸ್ಟ್ ಕ್ಲಾಸ್, ಸಾಕಷ್ಟೆ. ಯಾವಾಗ ಹಸ್ವಾಗತ್ತಾ, ಇನ್ನೊಂದ್ ಸ್ವಲ್ಪ ನೀರ್ ಕುಡಿತೀವಿ ಅಷ್ಟೆ. ನಮ್ಗೆ 1 ರೊಟ್ಟಿ, 4 ಜನಕ್ಕೆ 1 ರೊಟ್ಟಿ 1 ವಾರ ಬರುತ್ತೆ. 1 ರಾಗಿ ರೊಟ್ಟಿ 1 ವಾರಕ್ಕೆ ತೊಳಿತಾ ಕರ್ಗೋಗ್ಬಿಡುತ್ತೆ. ಮತ್ತೆ ಇನ್ನೊಂದ್ ವಾರಕ್ಕೆ ಇನ್ನೊಂದ್ ರೊಟ್ಟಿ ತಟ್ಕೋತೀವಿ. ನಮ್ಗೇನ್ ಜಾಸ್ತಿ ಊಟ ತಿಂಡಿ ಖರ್ಚಿಲ್ಲ ಬಿಡಪ್ಪ, ಎಲ್ಲ ಚೆನ್ನಾಗಿದ್ದೀವಿ ಅಂತ 2ನೇ ಫ್ರೆಂಡ್ ಹೇಳ್ತಾನೆ. 3ನೇ ಫ್ರೆಂಡ್ ಹೇಳ್ತಾನೆ, ಯೋ 1 ವಾರಕ್ಕೆ 1 ರೊಟ್ಟಿನ? ನಮ್ಮನೇಲಿ 4 ದಿನಕ್ಕೆ 1 ತಿಂಗಳಿಗೆ 1 ರೊಟ್ಟಿ ತಟ್ತೀವಿ. ಹೌದಾ, ಅದಂಗೆ? ಅಯ್ಯೋ, ನಾವು ರೊಟ್ಟಿನ ತೊಳೆಯಲ್ಲ ನೀರಲ್ಲಿ, ಎಷ್ಟು ವೇಸ್ಟ್ ನೀನ್ ಮಾಡ್ತಾ ಇರೋದು. ನಾವು ರೊಟ್ಟಿನ ಏನ್ ಮಾಡ್ತೀವಿ ಗೊತ್ತಾ, ಸುಮ್ನೆ ನೀರು ಹಿಂಗೆ ರಿಫ್ಲೆಕ್ಷನ್ ತೋರಿಸ್ತೀವಿ ಅಷ್ಟೆ. ಅದ್ರ ಪ್ರತಿಬಿಂಬ ನೀರಲ್ಲಿ ಬೀಳತ್ ನೋಡು, ಆ ನೀರ್ ಒಂದೊಂದ್ ಲೋಟ ಕುಡಿದು ಬಿಡ್ತೀವಿ. ಇಡೀ ದಿನ ಆ ನೀರ್ ಕುಡಿತಾ ಇರ್ತೀವಿ ಅಷ್ಟೇ. ಆ ರೊಟ್ಟಿ ತುಂಬಾ ಕೆಟ್ಟೋಗ್ಬಿಡುತ್ತೆ 1 ತಿಂಗಳಾಗೋ ಅಷ್ಟೊತ್ತಿಗೆ. ಸರಿ, ಆ ಕೆಟ್ಟೋಗಿರೋ ರೊಟ್ಟಿ ರಿಫ್ಲೆಕ್ಷನ್ ಬಿದ್ದಿದ್ ನೀರ್ ನಮ್ ಮೈಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಇನ್ನೊಂದು ರೊಟ್ಟಿ ತಟ್ತೀವಿ ಅಷ್ಟೇ. ಇಲ್ದರೆ ನಮ್ಗೆ 1 ತಿಂಗಳಿಗೆ 1 ರೊಟ್ಟಿ ಸಾಕು. ಇವರಿಬ್ರು ಕತೆ ಕೇಳಿ ಮೊದಲನೇ ಚಪಾತಿ ತಿನ್ನೋನ್ಗೆ ಬೆರಗಾಗೋಗ್ತಾರೆ. ಇದು ಕಥೆ, ತಮಾಷೆ ಕಥೆ. ನಮ್ ತಂದೆಗೆ ಇದು ತುಂಬಾ ಫೇವ್ರೆಟ್ ಕಥೆ ಇತ್ತು, ಹೇಳೋರಿದ್ದು. ಇಲ್ಲಿ ನಮ್ಗೇನು ಚಪಾತಿ ಅನ್ನೋದು ಒಂದು ಆನಂದ ಅಂತ ಇಟ್ಕೊಂಡ್ರೆ,
ಚಪಾತಿ ನಾಲಿಗೆಗೆ ಸಿಕ್ಕಿದ್ರೆ, ಸ್ಪರ್ಶ ಆದ್ರೆ ಆನಂದ ಸಿಗುತ್ತೋ, ಅಥವಾ ಸುಮ್ಮನೆ ಲೈಟ್ ಆಗಿ ಒಂಚೂರು ನೀರ್ ತೊಳೆದಂಗೆ ಒಂಚೂರು ಸ್ಪರ್ಶ ಆದ್ರೆ ಸಾಕು, ಅಥವಾ ರಿಫ್ಲೆಕ್ಟೆಡ್ ಹ್ಯಾಪಿನೆಸ್, ಮನಸ್ಸಿನಲ್ಲಿ ಬುದ್ಧಿನಲ್ಲಿ ಆನಂದ ಹಿಂಗ್ ರಿಫ್ಲೆಕ್ಟ್ ಆಗತ್ತಲ್ಲ, ಆ ತರ ಆದ್ರೂ ಸಾಕು. ಹೆಂಗಿರ್ಬೇಕು ಆನಂದ, ಯಾವ ರೀತಿ ನಮ್ಗೆ ಬಂದ್ರೆ ಪರ್ಮನೆಂಟ್ ಆಗಿ ಆನಂದ ಸಿಗುತ್ತೆ, ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಬಂದು ಹೋಗುವಂತ ಆನಂದ ನಮ್ಗೆ ತುಂಬಾ ಪರಿಚಯ ಇದೆ, ಅದು ನಮ್ಗೆ ಬೇಕಾಗಿಲ್ಲ. ನಾವ್ ಈ ಮುಮುಕ್ಷುತ್ವ ಇಟ್ಕೊಂಡು ಸಾಧನೆಗೆ ಬಂದಿರೋರು, ಜ್ಞಾನ ಮಾರ್ಗಕ್ಕೆ ಅಥವಾ ಆತ್ಮವಿಚಾರಕ್ಕೆ ಬಂದಿರೋರ್ಗೆ ಶಾಶ್ವತವಾದ ಆನಂದದಲ್ಲಿ ನಮ್ಗೆ ಆಸಕ್ತಿ. ಸೊ ಇದು ಹೇಗೆ ಅಂತ ನೋಡಿದ್ರೆ, ಇನ್ನೊಂದು ಎಕ್ಸಾಂಪಲ್ ನಾವಿಲ್ಲಿ ತಗೊಂಡ್ರೆ, ಕನ್ನಡಿಯಲ್ಲಿ ಇಲ್ಲಿ ಒಬ್ಳು ಹುಡುಗಿ ಮುಖನ ನೋಡ್ಕೊಳ್ತಾ ಇದ್ದಾಳೆ, ತನ್ನ ಮುಖವನ್ನ. ಈ ಮುಖ ಕಾಣಿಸ್ಬೇಕು ಕನ್ನಡಿಲಿ ಅಂತ ಹೇಳಿದ್ರೆ, ಮೊದ್ಲು ಕನ್ನಡಿ ಇರ್ಬೇಕು, ಎರಡನೇದು ಕನ್ನಡಿ ಒಳ್ಳೆ ಕಂಡೀಷನ್ ನಲ್ಲಿ ಇರ್ಬೇಕು, ಮತ್ತೆ ಕನ್ನಡಿ ಶುದ್ಧವಾಗಿರ್ಬೇಕು. ಪೂರ್ತಿ ಅದ್ರ ಮೇಲೆ ಕೊಳೆ, ಗಲೀಜು, ಧೂಳು ಎಲ್ಲ ಕೂತ್ಬಿಟ್ಟಿದ್ರೆ ನಮ್ಗೆ ಕಾಣಿಸಲ್ಲ. ಸೊ ಕಂಡೀಷನ್ಸ್ ಅಪ್ಲೈ. ಯಾವುದೋ ಒಂದು ಮೀಡಿಯಂ ಮೂಲಕ ನಮ್ಗೆ ಆನಂದ ಸಿಗ್ಬೇಕು ಅಂತ ಹೇಳಿದ್ರೆ ಕಂಡೀಷನ್ಸ್ ಅಪ್ಲೈ. ಸೊ ಇಲ್ಲಿ ನಾವು ನೋಡಿದ್ರೆ, ಒಂದು ಮಸಾಲೆ ದೋಸೆ, ಒಳ್ಳೆ ಮಸಾಲೆ ದೋಸೆ, ಗರಿ ಗರಿ ಡಬಲ್ ರೋಸ್ಟ್, ತುಪ್ಪ ಹಾಕಿ ಬೆಣ್ಣೆ ಹಾಕಿ ನಮ್ಗೇನೇನ್ ಇಷ್ಟನೋ ಆ ರೀತಿ ಮಾಡಿರೋ ಒಂದು ಮಸಾಲೆ ದೋಸೆ, ಅದನ್ನ ಚೆನ್ನಾಗಿ ಇವನ್ ಇಂದ್ರಿಯಗಳ ಮೂಲಕ ನಾವು ಎಂಜಾಯ್ ಮಾಡಿ ನಮ್ಗೆ ಅದರಿಂದ ಆನಂದ ಸಿಗ್ಬೇಕು ಅಂದ್ರೆ ಮೊದಲು ಅದು ನಮಗ್ ಯಾವ ರೀತಿ ಬೇಕೋ ರುಚಿ ಹಾಗಿರ್ಬೇಕು. ಎರಡನೇದು ನಾಲಿಗೆ ಚೆನ್ನಾಗಿರ್ಬೇಕು. ಹುಣ್ಗಿಣ್ಣೇನಾದ್ರೂ ಆಗೋಗಿದ್ರೆ ಉರಿಯುತ್ತೆ, ಎಂಜಾಯ್ ಮಾಡಲ್ಲ ನಾವು ತಿಂದಾಗ. ಅಥವಾ ಮೂಗ್ ಕಟ್ಕೊಂಡ್ಬಿಟ್ಟಿದ್ರೆ, ಇವತ್ತು ನನಗೊಂದ್ ಸ್ವಲ್ಪ ಮೂಗ್ ಕಟ್ಕೊಂಡಿದೆ, ಮೂಗ್ ಕಟ್ಕೊಂಡಿದ್ರೆ ಅದ್ರ ಸುವಾಸನೆ ಘಮ ಘಮ ಅಂತ ನಮ್ಗೆ ಬರಲ್ಲ, ಆವಾಗ್ಲೂ ನಾವು ಎಂಜಾಯ್ ಮಾಡಲ್ಲ. ಅಥವಾ ಎಲ್ಲ ಕಣ್ಣು, ಮೂಗು, ಬಾಯಿ, ನಾಲ್ಗೆ ಎಲ್ಲ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳೋಣ, ನನ್ ಮೂಡ್ ಆಫ್ ಆಗೋಗಿದ್ಯೋ, ಏನೋ ಬೆಳಗ್ಗೆ ಏನೋ ನ್ಯೂಸ್ ಕೇಳಿದೆ, ಅಥವಾ ಯಾರೋ ನಂಗೇನೋ ಅಂದ್ರು, ನಂಗೆ ಯಾಕೋ ಮನಸ್ಸಿಗೆ ಬೇಸರ ಆಗ್ಬಿಟ್ಟಿದೆ. ಮೂಡ್ ಆಫ್ ಆಗಿದ್ದಾಗ್ಲೂ ನಂಗೆ ಯಾರೋ ಒಳ್ಳೆ ರುಚಿ ರುಚಿಯಾದ ಮಸಾಲೆ ದೋಸೆ ತಂದ್ಕೊಟ್ರು ನಾ ತಿನ್ಬೋದು, ಆದ್ರೆ ನಿಜವಾಗ್ಲೂ ನಂಗೆ ಅದರಿಂದ ಏನು ಆನಂದ ಸಿಕ್ಕೋದಿಲ್ಲ. ಸೊ ನಮ್ಗೆ ಬರೀ ಒಂದು ಆಬ್ಜೆಕ್ಟಿನ ಸ್ಪರ್ಶ, ಸೆನ್ಸರಿ ಆಬ್ಜೆಕ್ಟ್, ಅದರ ಜಸ್ಟ್ ಕಾಂಟ್ಯಾಕ್ಟ್ ವಿತ್ ದ ಸೆನ್ಸಸ್, ಇಂದ್ರಿಯ ಸ್ಪರ್ಶದಿಂದ ನಮ್ಗೆ ಆನಂದ ಸಿಗ್ತಾ ಇದ್ದಿದ್ರೆ, ಇವೆಲ್ಲ ಏನ್ ಕಂಡೀಷನ್ಸ್ ಇದ್ರು ನಮಗ್ ಹೇಗೂ ಆನಂದ ಸಿಗ್ಲೇಬೇಕಾಗಿತ್ತು. ಮನಸ್ಸು ಒಳ್ಳೆ ಮೂಡಲ್ಲಿರ್ಲಿ ಅಥವಾ ಇಲ್ದೇ ಇರ್ಲಿ, ಮೂಗು, ಕಣ್ಣು, ಬಾಯಿ, ನಾಲ್ಗೆ, ಚರ್ಮ, ಕಿವಿ ಎಲ್ಲ ಯಾವ ಸ್ಟೇಟ್ ಅಲ್ಲಿ ಇರ್ಲಿ, ಆನಂದದ ಮೆಜರು ಒಂದೇ ಇರ್ಬೇಕಾಗಿತ್ತು ಲಾಜಿಕಲ್ ಆಗಿ ನೋಡಿದ್ರೆ. ಆದ್ರೆ ಹಾಗಿಲ್ಲ, ಅದು ಡಿಪೆಂಡ್ಸ್ ಆನ್ ದ ಮೀಡಿಯಂ. ಮೀಡಿಯಂ ಚೆನ್ನಾಗಿದ್ರೆ ಸ್ವಲ್ಪ ಆನಂದ ಸಿಗುತ್ತೆ, ಅದು ಏನ್ ಪರ್ಮನೆಂಟ್ ಇಲ್ಲ. ಒಳ್ಳೆ ಮಸಾಲೆ ದೋಸೆ ತಿಂದಾಗೋದ್ಮೇಲೆ ಸ್ವಲ್ಪ ಹೊತ್ತು ತೃಪ್ತಿ ಆಯ್ತು, ಆಮೇಲೆ ಅದ್ರ ಬಗ್ಗೆ ಮುಗ್ದೈತು, ಬೇರೆ ಏನೋ ಆನಂದದ ಸೋರ್ಸ್ ಬೇಕು ನಮ್ಗೆ. ಸೊ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸೋರ್ಸ್ ಅಂಡ್ ಇಟ್ ಇಸ್ ಟೂ ಡಿಪೆಂಡೆಂಟ್ ಆನ್ ದ ಸ್ಟೇಟ್ ಆಫ್ ದ ಸೆನ್ಸಸ್ ಅಂಡ್ ದ ಮೈಂಡ್. ಮತ್ತೆ ವಿಷಯಾನಂದ ಅನ್ನೋದು ರಿಫ್ಲೆಕ್ಟೆಡ್ ಬ್ಲಿಸ್. ಚಪಾತಿ ಹೇಗೆ ನೀರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು, ರಿಫ್ಲೆಕ್ಟರ್ ಕಂಡೀಷನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅದು ರಿಫ್ಲೆಕ್ಟರ್ ಚೆನ್ನಾಗಿಲ್ಲ ಅಂದ್ರೆ ಬ್ರಹ್ಮಾನಂದ ಸಿಗ್ತಾ ಇರಲ್ಲ, ವಿಷಯಾನಂದ ನಮ್ಗೆ ಸಿಕ್ಕಲ್ಲ. ಆದ್ರೆ ಬ್ರಹ್ಮಾನಂದ ಅನ್ನೋದು ಅದು ನನ್ನ ಸ್ವರೂಪನೇ, ಅದು ಹೊರಗಿಂದ ಬರ್ಬೇಕಾಗಿಲ್ಲ, ವಿಷಯ ಇಂದ್ರಿಯ ಸ್ಪರ್ಶದಿಂದ ಸಿಗ್ಬೇಕಾಗಿಲ್ಲ, ಯಾವ್ದ್ರಿಂದ ಅದು ಅಫೆಕ್ಟ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ಮೀಡಿಯಮ್ಮೇ ಇಲ್ಲ ಬೇರೆ. ಐ ಆಮ್ ಆನಂದ, therefore it is permanent and independent of all other conditions. ಅದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಈ ಒಂದು ಸಂವಾದ
ನಾ ಹೇಳ್ದಂಗೆ ಬೃಹದಾರಣ್ಯಕ ಉಪನಿಷತ್ ಅಥವಾ ಆ ಉಪನಿಷತ್ನಲ್ಲಿ ಬಂದಿರುವಂತ ಸಂವಾದದಲ್ಲಿ ಯಾಜ್ಞವಲ್ಕ್ಯರು ಆ ಋಷಿಗಳು ಅವರು ಜನಕ ರಾಜನಿಗೆ ಹೇಳ್ತಾ ಇರ್ತಾರೆ. ಅವ್ರೇನ್ ಹೇಳ್ತಾರೆ, ಸಲಿಲ ಏಕೋ ದ್ರಷ್ಟ ಅದ್ವೈತೋ ಭವತಿ ಏಷ ಬ್ರಹ್ಮಲೋಕಃ ಸಮ್ರಾಡಿತಿ ಹೈನಂ ಅನುಶಾಸಸ ಯಾಜ್ಞವಲ್ಕ್ಯ. ಅಂದ್ರೆ ಬ್ರಹ್ಮನ್ ಅನ್ನೋದು ಒಂದು ದೊಡ್ಡ ಚೇತನದ ಸಾಗರ. ಅಲ್ಲಿ ದ್ವೈತ ಅನ್ನೋದು ಇಲ್ವೇ ಇಲ್ಲ. ಅಲ್ಲಿ ಅಲ್ಲಿ ದೃಕ್ ದೃಶ್ಯ ಅನ್ನೋ ವಿಭಾಗ ಕೂಡ ಇರೋದಿಲ್ಲ. ಬರೀ ಸಿಯರ್ ಇರುತ್ತೆ, ಸೀನ್ ಇರೋದಿಲ್ಲ. ದೃಕ್ ಇರುತ್ತೆ, ದೃಶ್ಯ ಇರೋದಿಲ್ಲ. ಪ್ರಪಂಚ ಮತ್ತೆ ಬ್ರಹ್ಮನ್ನು ಬೇರೆ ಬೇರೆ ಅಲ್ಲ, ಅವೆರಡು ಕೂಡ ಒಂದೇ ಅಂತ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇದೇ ಎಲ್ಲರ ಪರಮ ಗುರಿ, ಇದೇ ಎಲ್ಲರಿಗೂ ಪರಮ ಆಶೀರ್ವಾದ, ಇದೇ ಎಲ್ಲರಿಗೂ ಕೂಡ ಪರಮ ಶಾಂತಿಯ ಧಾಮ, ಇದೇ ಎಲ್ಲರಿಗೂ ಕೂಡ ಪರಮಾನಂದ. ಎಲ್ಲ ಪ್ರಪಂಚಗಳು, ನಾವು ಎಷ್ಟೊಂದು ಲೋಕಗಳಿವೆ ಅಂತ ಹೇಳ್ತೀವಲ್ಲ, ಭೂಹು ಭುವಃ ಸುವಃ ಮಹಾಜನಃ ತಪಃ ಸತ್ಯಂ, ಎಲ್ಲ ಸೂಕ್ಷ್ಮದಿಂದ 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 ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ, ಗೆಟ್ ಸಟ್ಲರ್ ಅಂಡ್ ಸಟ್ಲರ್ ಅಂಡ್ ಸಟ್ಲರ್ ಆಸ್ ವಿ ಮೂವ್ ಅಪ್ವರ್ಡ್ಸ್. ಮತ್ತೆ ಕೆಳಗೆ ಎಲ್ಲ ಪಾತಾಳ ಲೋಕಗಳು, ಎಲ್ಲಾ ಲೋಕಗಳಲ್ಲೂ ಎಲ್ಲಾ ಜೀವಿಗಳು ಅನುಭವಿಸ್ತಾ ಇರೋಂತ ಆನಂದ. ಅಂದ್ರೆ ಯೋಚನೆ ಮಾಡಿ, ಎಷ್ಟು ಕೋಟಿ 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 ಜೀವಿಗಳು. ಇಲ್ಲಿ ಬರೀ ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲಾ ಲೋಕಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಬರೀ ಭೂಲೋಕ ಅಲ್ಲ. ಎಲ್ಲಾ ಲೋಕಗಳಲ್ಲೂ ಇರುವಂತ ಎಲ್ಲಾ ಜೀವಿಗಳಿಗೂ ಸಿಗ್ತಾ ಇರೋವಂತ ಆನಂದ ಎಲ್ಲವನ್ನೂ ಸೇರ್ಸಿದ್ರೆ, ಒಂದು ಮೊತ್ತ ಮಾಡಿದ್ರೆ ಅದು ಬರೀ ಒಂದು ಹನಿ ಆಗತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಈ ಬ್ರಹ್ಮಾನಂದ ಸಾಗರ, ಅದಕ್ಕೆ ಹೋಲ್ಸಿದ್ರೆ. ಆ ಬ್ರಹ್ಮಾನಂದ ಸಾಗರ ಯಾರು? ನಾನೇ ಆ ಬ್ರಹ್ಮಾನಂದ ಸಾಗರ. ನಾವು ಪ್ರತಿಯೊಬ್ರು ಕೂಡ ಆ ಬ್ರಹ್ಮಾನಂದ ಸಾಗರ, ನಾವೇ ಆ ಸಾಗರ. ಇದ್ರ ಬಗ್ಗೆ ಈಗ ಯಾಜ್ಞವಲ್ಕ್ಯರು ಹೇಳಿದ್ರು. ಇದನ್ನ ಸ್ವಲ್ಪ ನಾವು ಡೀಟೇಲ್ಡ್ ಆಗಿ ಅದ್ರಲ್ಲಿ ಏನ್ ಕೊಟ್ಟಿದೆ ಅಂತ ಕ್ವಿಕ್ ಆಗಿ ನೋಡೋಣ. ಸೊ ಇಲ್ಲಿ ಫಸ್ಟ್ ಒನ್ ಮಾತ್ರ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ, ಆಮೇಲೆ ಸ್ವಲ್ಪ ಬೇಗ ಬೇಗ ಮುಂದಕ್ಕೆ ಹೋಗ್ಬೋದು. ಇದು 1 ಹ್ಯೂಮನ್ ಬ್ಲಿಸ್ ಯೂನಿಟ್ ಅಂದ್ರೆ ಮನುಷ್ಯಾನಂದ. 1 ಯೂನಿಟ್, ಇವಾಗ 1 ಮೀಟರ್ ಅಂದ್ರೆ 1 ಯೂನಿಟ್. 1000 ಮೀಟರ್ ಸೇರ್ಕೊಂಡ್ರೆ 1 ಕಿಲೋಮೀಟರ್ ಆಗತ್ತೆ. ಆತರ 1 ಸೆಂಟಿಮೀಟರ್ ಅಂದ್ರೆ 1 ಯೂನಿಟ್. 100 ಸೆಂಟಿಮೀಟರ್ ಸೇರ್ಕೊಂಡ್ರೆ 1 ಮೀಟರ್ ಆಗತ್ತೆ. ಸೊ ಆ ತರ ಆನಂದಕ್ಕೆ 1 ಯೂನಿಟ್ ಅಂತ ಮಾಡಕ್ಕಾಗತ್ತಾ ಅಂತ ನಾವು ನೋಡಿದ್ರೆ, ಈ ಉಪನಿಷತ್ತುಗಳು ಮಾಡಿರೋ ಅಂತದ್ದು, ಇದು ನಾವು ಮಾಡ್ತಾ ಇರೋದಲ್ಲ. ಇದು ನನ್ನ ಎಕ್ಸ್ಪ್ಲನೇಷನ್ ಅಲ್ಲ, ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಕೊಟ್ಟಿರುವಂತ ಒಂದು ಎಕ್ಸ್ಪ್ಲನೇಷನ್. ಸೊ ಅದ್ರಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆಗಿನ ಕಾಲದಲ್ಲಿ ಒಬ್ಬ ಯುವಕ, ಈಗಿನ ಕಾಲದಲ್ಲಿ ನಾವು ಯುವಕ ಅಥವಾ ಯುವತಿ ಅಂತ ಕೂಡ ಇಟ್ಕೋಬಹುದು. ಒಬ್ಬ ಯುವಕ ಅಥವಾ ಯುವತಿ, ಅವ್ರಿಗೆ ಏನೇನೆಲ್ಲ ಇದೆ? ಸಂಪೂರ್ಣ ಆರೋಗ್ಯ, 100% ಆರೋಗ್ಯವಾಗಿದ್ದಾರೆ. ಅವ್ರಿಗೆ ಕುಟುಂಬ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಏನೇನ್ ಸ್ವತ್ತಿರ್ಬೇಕು, ಆಸ್ತಿ, ನಿಂಗೆ BMW ಬೇಕಾ, ನಿಂಗೆ ಸಾವಿರಾರು ಮನೆಗಳು ಬೇಕಾ, ನಿಂಗೆ ಅರಮನೆಗಳು ಬೇಕಾ, ಎಲ್ಲ ಏನ್ ಬೇಕು ಎಲ್ಲ ಅವ್ರಿಗೆ ಆಸ್ತಿ ಇದೆ. ಜನಪ್ರಿಯತೆ ಇದೆ, ಸಂಪೂರ್ಣ ಜನಪ್ರಿಯತೆ ಇದೆ, ವೆರಿ ಪಾಪ್ಯುಲರ್. ಅವರ ಎಲ್ಲಾ ಸಂಬಂಧಗಳು, ನಮ್ಗೆ ಎಷ್ಟೋ ಸಂಬಂಧಗಳು ಇರುತ್ತೆ, ಕೆಲವು ಸಲ ಯಾವ್ದೋ ಒಂದ್ ಸಂಬಂಧ ಅಥವಾ 2 ಸಂಬಂಧ ಸ್ವಲ್ಪ ಕಂಫರ್ಟಬಲ್ ಆಗಿರಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಾಸ್ಟಿಲಿಟಿ ಇರ್ಬೋದು, ಎಲ್ಲೋ ಒಂದು ಹಿಸ್ಟ್ರಿ ಇರ್ಬೋದು. ಆದ್ರೆ ಈ ಯುವಕ ಅಥವಾ ಯುವತಿ ಅವರನ್ನ ನಾವು ತಗೊಂಡ್ರೆ, ಅವ್ರಿಗೆ ಎಲ್ಲಾ ರಿಲೇಶನ್ಶಿಪ್ ಸಂಬಂಧಗಳು ಅತಿ ಮಧುರವಾಗಿರುತ್ತೆ, ವೆರಿ ಹಾರ್ಮೋನಿಯಸ್. ಮತ್ತೆ ಅವರಿಗೆ ಹೆಸರು ಕೀರ್ತಿ, ಒಳ್ಳೆ ಹೆಸರು ಕೀರ್ತಿ ಎಲ್ಲ. ಯಾಕೆಂದ್ರೆ ದೇ ಆರ್ ವರ್ಲ್ಡ್ ರೂಲರ್ಸ್, ಇಡೀ ಭೂಲೋಕ ಅದಕ್ಕೆ ಅವರು ಚಕ್ರವರ್ತಿ ಅಥವಾ ರಾಣಿ.
ಅವ್ರಿಗೆ ಸಂಪೂರ್ಣ ಪವರ್ ಇದೆ, ಅಧಿಕಾರ ಇದೆ, ವರ್ಲ್ಡ್ ರೂಲರ್ಸ್. ಅವರಿಗೆ ಶತ್ರುಗಳೇ ಇಲ್ಲ. ವರ್ಲ್ಡ್ ರೂಲರ್ ಆಗಿದ್ರೆ ಯಾವಾಗ್ಲೂ ಇನ್ಸೆಕ್ಯೂರಿಟಿ ಏನಿರುತ್ತೆ, ಅವ್ರು ಆಟಮ್ ಬಾಂಬ್ ಮಾಡ್ತಾ ಇದಾರಂತೆ, ಇವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡ್ತಾ ಇದಾರಂತೆ, ಅವ್ರು ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ಬಿಟ್ರೆ, ಇವ್ರು ಬಂದ್ಬಿಟ್ರೆ ಅಂತ ಸದಾ ಇನ್ಸೆಕ್ಯೂರಿಟಿ ಇರುತ್ತೆ. ಆದ್ರೆ ಇವ್ರಿಗೆ ಆ ಇನ್ಸೆಕ್ಯೂರಿಟಿ ಫೀಲಿಂಗು ಇಲ್ಲ, ಯಾಕಂದ್ರೆ ಯಾರು ಶತ್ರುಗಳೇ ಇಲ್ಲ ಅವ್ರಿಗೆ. ಮತ್ತೆ ಅವ್ರ ಯವ್ವನ ಸಂಪೂರ್ಣ ಅವ್ರ ಕಡೆಗಿದೆ, ಇನ್ ದೇರ್ ಫೇವರ್. ಅವ್ರಿಗೆ ಸಂಪೂರ್ಣ ಅಧಿಕಾರ ಇದೆ, ದೇ ಆರ್ ವರ್ಲ್ಡ್ ರೂಲರ್ಸ್. ಅವ್ರಿಗೆ ಶಕ್ತಿ, ಸರ್ವಶಕ್ತಿಮಾನ್ ಎಲ್ಲ ಇದೆ. ಇದೆಲ್ಲ ಇದ್ದು ವಿದ್ಯೆ ಇಲ್ದೇ ಇದ್ರೆ, ಸಂಪೂರ್ಣ ವಿದ್ಯೆ ಇದೆ. ವೇದ ಬೇಕಾ, ಫಿಸಿಕ್ಸ್ ಬೇಕಾ, ಕೆಮಿಸ್ಟ್ರಿ ಬೇಕಾ, ಇಂಜಿನಿಯರಿಂಗ್ ಬೇಕಾ, ಎಲ್ಲಾ ವಿದ್ಯೆ ಇದೆ ಅವ್ರಿಗೆ. ಪರಾವಿದ್ಯೆ ಅಪರಾವಿದ್ಯೆ ಎಲ್ಲ ಇದೆ. ಇಷ್ಟೆಲ್ಲಾ ಇರೋರಿಗೆ ಅಂದ್ರೆ ಟ್ರಾನ್ಸಾಕ್ಷನಲ್ ವಿಸ್ಡಮ್ ಅಂತ ಇಟ್ಕೊಳ್ಳೋಣ. ಅಪರಾವಿದ್ಯೆ ಸಂಪೂರ್ಣ ಇದೆ. ಟ್ರಾನ್ಸಾಕ್ಷನಲ್ ವಿಸ್ಡಮ್ ಏನೇನ್ ಬೇಕೋ ಎಲ್ಲ ಇದೆ ಇವ್ರಿಗೆ. ಇಂತಹ ಒಬ್ಬ ಯುವಕ ಅಥವಾ ಯುವತಿಯ ಆನಂದ ಎಷ್ಟಿರ್ಬೋದು ಮ್ಯಾಕ್ಸಿಮಮ್. ಇನ್ನೊಬ್ಬ ಮನುಷ್ಯ ಅಥವಾ ಮಹಿಳೆ ಅಥವಾ ಪುರುಷ ಇದಕ್ಕಿಂತ ಆನಂದವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಟ್ರಾನ್ಸಾಕ್ಷನಲ್, ವ್ಯಾವಹಾರಿಕ ಕ್ಷೇತ್ರದಲ್ಲಿ, ಭೂಲೋಕದಲ್ಲಿ ಇದಕ್ಕಿಂತ ಹೆಚ್ಚು ಆನಂದ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಆನಂದದ ಒಂದು ಯೂನಿಟ್ ಅನ್ನ ಅವರು 1 ಹ್ಯೂಮನ್ ಬ್ಲಿಸ್ ಯೂನಿಟ್ ಅಂತ ಕರೆದಿದ್ದಾರೆ ಉಪನಿಷತ್ತು. 1 ಹ್ಯೂಮನ್ ಬ್ಲಿಸ್ ಯೂನಿಟ್ ಅಥವಾ 1 ಯೂನಿಟ್ ಆಫ್ ಮನುಷ್ಯ ಆನಂದ ಅಂತ ನಾವು ಹೇಳ್ಬೋದು. ಸೊ ಇದನ್ನ 1 ಯೂನಿಟ್ ಅಂತ ಇಟ್ಕೊಂಡ್ರೆ ಸಟ್ಲರ್ ಅಂಡ್ ಸಟ್ಲರ್ ಲೆವೆಲ್ಸ್, ನಾವು ಕೆಳಗಡೆ ಪಾತಾಳ ಲೋಕಗಳ ಬಗ್ಗೆ ನಮ್ಗೆ ಚಿಂತೆ ಬೇಡ. ಯಾಕಂದ್ರೆ ಪಾತಾಳ ಲೋಕ ಭೂಲೋಕಕ್ಕಿಂತ ಕಡಿಮೆ ಸುಖ ಇರುತ್ತೆ. ಡೆನ್ಸಿಟಿ ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಸುಖ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ದ ಬ್ಲಿಸ್ ಇಸ್ ಪ್ರಪೋರ್ಷನ್ ಸಟ್ಲಿಟಿ ಆಫ್ ದ ಇನ್ಸ್ಟ್ರೂಮೆಂಟ್. ಸೊ ಹೆಚ್ಚು ಹೆಚ್ಚು ಸೂಕ್ಷ್ಮವಾದಂತ ದೇಹಗಳು ಮತ್ತೆ ಸೂಕ್ಷ್ಮವಾದಂತ ಲೋಕಗಳು ಇದ್ದಷ್ಟು ಹೆಚ್ಚು ತೀವ್ರತೆ, ಆನಂದದ ತೀವ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದಕ್ಕಿಂತ ಸಟ್ಲರ್ ಲೋಕ ಯಾವ್ದಿದೆ? ಗಂಧರ್ವ ಲೋಕ ಇದೆ, ಮತ್ತೆ ಪಿತೃಲೋಕ ಇದೆ. ಗಂಧರ್ವ ಲೋಕದಲ್ಲಿ ಇರುವಂತ ಜೀವಿಗಳು ಭೂಲೋಕದಲ್ಲಿ ಇರುವಂತ ಮನುಷ್ಯರಿಗಿಂತ ದೇ ಆರ್ ಮೋರ್ ಎಕ್ಸ್ಪಾನ್ಸಿವ್. ಅವ್ರ ಆರ ದೊಡ್ಡದಾಗಿರುತ್ತೆ, ಅವ್ರಿಗೆ ಇನ್ನೂ ಹೆಚ್ಚು ಗುಣಗಳಿರುತ್ತೆ. ಮನುಷ್ಯರಿಗಿಂತ ಜಾಸ್ತಿ ಪುಣ್ಯ ಮಾಡಿದ್ರೇನೆ ಅವರು ಗಂಧರ್ವ ಲೋಕದಲ್ಲಿ ಹುಟ್ಟೋದಕ್ಕಾಗೋದು. ಮನುಷ್ಯರು ತುಂಬಾ ಪುಣ್ಯ ಮಾಡಿದ್ರೆ ಗಂಧರ್ವ ಲೋಕಕ್ಕೆ ಅವ್ರು ಹೋಗಕ್ ಸಾಧ್ಯ. ಅವ್ರಿಗೆ ಎಲ್ಲಾ ತರ ಸುಖಗಳು, ವಿಷಯ ಸುಖಗಳು ಏನೇನ್ ಇರ್ಬೇಕು ಎಲ್ಲಾ ಇರುತ್ತೆ. ಸೊ ಅವರಿಗೆ ಹೆಂಗಿರುತ್ತೆ ಅಂದ್ರೆ 100 ಹ್ಯೂಮನ್ ಬ್ಲಿಸ್ ಯೂನಿಟ್ಸ್ ಅಥವಾ 100 ಯೂನಿಟ್ಸ್ ಆಫ್ ಮನುಷ್ಯಾನಂದ. ಅಷ್ಟು ತೀವ್ರತೆ, ಅವರ ಆನಂದದ ತೀವ್ರತೆ ಅಷ್ಟು ಸ್ವಲ್ಪ ಹೆಚ್ಚಾಗಿರುತ್ತೆ, 100 ಪಟ್ಟು ಹೆಚ್ಚಾಗಿರುತ್ತೆ. ಇದು ಒಂದಕ್ಕಿಂತ ಒಂದು ಲೋಕದಲ್ಲಿ 100 ಪಟ್ಟು ಹೆಚ್ಚಾಗ್ತಾ ಇರುತ್ತೆ. ಆ ಪ್ರಿನ್ಸಿಪಲ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ತುಂಬಾ ಸುಲಭ. ಇದನ್ನ ಮನುಷ್ಯ ಲೋಕದಲ್ಲಿ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದೆ ಉಪನಿಷತ್ತು ಅಂದ್ರೆ, ಯಾರಾದ್ರೂ ಒಬ್ರು ಎಲ್ಲಾ ವೇದಗಳನ್ನ ತಿಳ್ಕೊಂಡು ಆಸೆಗಳನ್ನ ತ್ಯಜಿಸ್ಬಿಟ್ಟಿದ್ರೆ, ಅವರಲ್ಲಿ ಆಸೆಗಳು ರಾಗದ್ವೇಷ ಇಲ್ಲ, ಅವರಲ್ಲಿ ಸಂಪೂರ್ಣ ವೇದ ಜ್ಞಾನ ಇದೆ ಅಂದ್ರೆ ಇಷ್ಟ ಆನಂದ ಅವರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಉಪನಿಷತ್ನಲ್ಲಿ. ಮತ್ತೆ ಇದಕ್ ನೆಕ್ಸ್ಟ್ ಲೆವೆಲ್ ಲೋಕ, ಇನ್ನೂ ಸ್ವಲ್ಪ ಸೂಕ್ಷ್ಮವಾದಂತ ಲೋಕ ಅಂದ್ರೆ ಪಿತೃಲೋಕ. ನಮ್ಗೆ ಪಿತೃಗಳು, ಆನ್ಸೆಸ್ಟರ್ಸ್ ಇರುವಂತ ಲೋಕ. ಸೊ ಅಲ್ಲಿ ಇನ್ನೂ ಸ್ವಲ್ಪ ಸೂಕ್ಷ್ಮ, ಇನ್ನೂ ಎಕ್ಸ್ಪಾನ್ಸಿವ್ ಆಗಿರ್ತಾರೆ. ಅವ್ರಿಗೆ ಇನ್ನೂ ಹೆಚ್ಚು ಗುಣಗಳು ಇರುತ್ತೆ, ಅವ್ರಿಗೆ ಇನ್ನೂ ಜಾಸ್ತಿ ಪುಣ್ಯದ ಒಂದು ಕರೆನ್ಸಿ ಇರುತ್ತೆ, ಇನ್ನೂ ಜಾಸ್ತಿ ಸುಖಗಳಿರುತ್ತೆ. ಸೊ ಅವರಿಗೆ ಈ ಗಂಧರ್ವರಿಗಿಂತ 100 ಪಟ್ಟು ಹೆಚ್ಚು, ಅಂದ್ರೆ 10,000 ಹ್ಯೂಮನ್ ಬ್ಲಿಸ್ ಯೂನಿಟ್ಸ್ ಅವ್ರಿಗೆ ಆನಂದ ಇರುತ್ತೆ. ಅಷ್ಟು ತೀವ್ರತೆ, ಇಂಟೆನ್ಸಿಟಿ ಆಫ್ ಬ್ಲಿಸ್ ಅಂತ ನಾವು ಅರ್ಥ ಮಾಡ್ಬೇಕು. ತೀವ್ರತೆ, ಅವ್ರ ಎಕ್ಸ್ಪೀರಿಯನ್ಸ್ ಮಾಡುವಂತ ಆನಂದದ ತೀವ್ರತೆ ಇದಕ್ಕಿಂತ ಗಂಧರ್ವರಿಗಿಂತ 100 ಪಟ್ಟು ಹೆಚ್ಚು. ಇದನ್ನ ನಮ್ಗೆ ಕಠೋಪನಿಷತ್ತಲ್ಲಿ ಕ್ರಾಸ್ ರೆಫರೆನ್ಸ್ ಸಿಕ್ಕತ್ತೆ. ಏನ್ ಕ್ರಾಸ್ ರೆಫರೆನ್ಸ್ ಸಿಗತ್ತೆ? ಯಮ
ನಚಿಕೇತನ್ಗೆ ಎಲ್ಲಾ ತರ ಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನೋಡೋಣ ಈ ಹುಡುಗನ ಒಂದು ಮನಸ್ಸು ಎಷ್ಟು ದೃಢವಾಗಿದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ತರ ಅವನಿಗೆ ಟೆಂಪ್ಟೇಷನ್ಸ್ ಹೇಳ್ತಾರೆ. ಅವನ್ ಕೇಳ್ತಾ ಇರೋದು, ನನಗೆ ಆತ್ಮಜ್ಞಾನ ಬೇಕು, ನನಗೆ ಸಾವಿನ ಒಂದು ಅಮೃತತ್ವದ ಸೀಕ್ರೆಟ್ ತಿಳಿಸ್ಕೊಡು ಅಂತ ಕೇಳ್ತಾ ಇದ್ದಾನ. ಸೀಕ್ರೆಟ್ ಆಫ್ ಡೆತ್, ಹೌ ಟು ಗೋ ಬಿಯಾಂಡ್ ಡೆತ್, ಅದ್ ನನ್ಗೆ ಹೇಳ್ಕೊಡು ಅಂತ ಕೇಳ್ತಾ ಇದ್ದಾನೆ. ಯಮ ಎಷ್ಟಿದ್ರು ಹಿ ಇಸ್ ದ ಲಾರ್ಡ್ ಆಫ್ ಡೆತ್. ಸೊ ಅವ್ನ್ ಕೇಳ್ತಾ ಇರೋ ವರ ಕರೆಕ್ಟ್ ಆಗಿದೆ. ಆದ್ರೆ ಯಮ ಸುಮ್ನೆ ನಾನು ಯು ಕೆನಾಟ್ ಥ್ರೋ ಪರ್ಲ್ಸ್ ಇನ್ ಫ್ರಂಟ್ ಆಫ್ ದ ಸ್ವೈನ್, ಸೊ ಅದಕ್ಕೋಸ್ಕರ ಇವನ್ಗೆ ಅರ್ಹತೆ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪರೀಕ್ಷೆ ಮಾಡ್ತಾನೆ. ನೇರವಾಗಿ ಹೇಳೋದಿಲ್ಲ ಅವನು, ಬೇರೆ ಬೇರೆ ಎಲ್ಲಾ ಹೇಳ್ತಾನೆ. ನೋಡು, ಐ ವಿಲ್ ಮೇಕ್ ಯು ಎಂಪರರ್ ಆಫ್ ದ ಹೋಲ್ ಭೂಲೋಕ, ಮತ್ತೆ ನಿನ್ಗೆ ಎಷ್ಟು ಬೇಕು ಆನೆ, ಕುದುರೆ, ಹಸುಗಳು ಎಲ್ಲಾ ಕೊಡ್ತೀನಿ, ನಿನ್ ಅಪ್ಸರೆಯರ್ನೆಲ್ಲ ನಿನ್ ಹತ್ರನೇ ಬಿಟ್ಬಿಡ್ತೀನಿ, ಎಲ್ಲಾ ತರ ಅವನಿಗೆ ಟೆಂಪ್ಟ್ ಮಾಡ್ತಾನೆ. ಎಷ್ಟು ಬೇಕು ನಿನ್ಗೆ ಹಣ, ಐಶ್ವರ್ಯ, ಅದನ್ನೆಲ್ಲ ಕೊಡ್ತೀನಿ ಅಂತೆಲ್ಲ ಹೇಳಿದಾಗ ಪ್ರತಿ ಸಲ ನಚಿಕೇತ ಏನ್ ಹೇಳ್ತಾನೆ, ಇಲ್ಲ ನನ್ಗದ್ ಬೇಡ, ನನಗೆ ಸಾವನ್ನ ಜಯಿಸುವಂತಹ ರಹಸ್ಯ ಅದನ್ನ ಹೇಳ್ಕೊಡು ಅಂತ ಕೇಳ್ತಾ ಇರ್ತಾನೆ. ಸರಿ, ಕೊನೆಗೆ ಎಲ್ಲ ಪರೀಕ್ಷೆ ಮುಗ್ದಾದ್ಮೇಲೆ ಯಮ್ಮ ಹೇಳ್ತಾನೆ, ನಚಿಕೇತ ನೋಡಿದ್ಯಾ, ನಾನು ನಿನ್ ತರಾನೇ ಒಬ್ಬ ಸತ್ಯವನ್ನ ಅರಿಸ್ಕೊಂಡು ಹೋಗುವಂತ ಸಾಧಕನಾಗಿದ್ದೆ ಒಂದು ಕಾಲದಲ್ಲಿ. ಜಾನಾಮಿ ಅಹಂ ಶೇವದಿಹಿ ಇತಿ ಅನಿತ್ಯಂ ನ ಹಿ ಅಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್ ತತಃ ಮಯಾ ನಚಿಕೇತಃ ಚಿತಾಗ್ನಿ ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನ್ ಅಸ್ಮಿ ನಿತ್ಯಂ. ನಿಂತರಾನೇ ಇದ್ದೆ, ನನಗೂ ಏನ್ ಗೊತ್ತಿತ್ತು, ನನಗೂ ಗೊತ್ತಿತ್ತು ಐಶ್ವರ್ಯದಿಂದ ಬರುವಂತ, ಅಧಿಕಾರದಿಂದ ಬರುವಂತ ಸುಖ ಯಾವುದು ಶಾಶ್ವತ ಅಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದೆ. ಇನ್ನೂ ಒಂದನ್ನ ಅರ್ಥ ಮಾಡ್ಕೊಂಡಿದ್ದೆ, ಶಾಶ್ವತವಾದಂತ ಸುಖ ಎಂದೂ ಅನಿತ್ಯವಾದಂತ ವಸ್ತುಗಳಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನು ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ನಿನ್ನಷ್ಟು ದೃಢ ಚಿತ್ತ ನನಗಿರ್ಲಿಲ್ಲ. ನಾನೇನ್ ಮಾಡ್ದೆ, ನಚಿಕೇತ ಅಗ್ನಿ ಅಂತ ಹೆಸರು ಕೊಡ್ತಾನೆ. ಅವ್ನು ನಚಿಕೇತನಿಗೆ ಒಂದು ತಾನೇ ಕೊಟ್ಟಂತ ವರ ಅದು. ಅವ್ನು ಕೊಟ್ಟಿದ್ದ 3 ವರಗಳಲ್ಲಿ ಒಂದು ಅಡಿಷನಲ್ ವರ, 4ನೇ ವರ ಅದು ಕೊಡ್ತಾನೆ. ಆ ಒಂದು ನಚಿಕೇತ ಅಗ್ನಿ ಅನ್ನೋ ಒಂದು ಯಜ್ಞ ಮಾಡಿದ್ರೆ ಅದರಲ್ಲಿ ಬ್ರಹ್ಮಲೋಕದ ಪ್ರಾಪ್ತಿ ಆಗುತ್ತೆ. ಬ್ರಹ್ಮಲೋಕ ಅಂದ್ರೆ ಕರೆನ್ಸಿ ಮುಗಿದ್ಮೇಲೆ ವಾಪಸ್ ಬರ್ಬೇಕಾಗಿಲ್ಲ, ಪುಣ್ಯದ ಕರೆನ್ಸಿ ಮುಗಿದ್ಮೇಲೆ ಹಿಂದಕ್ ಬರ್ಬೇಕಾಗಿಲ್ಲ. ಯಾರು ಒಂದೇ ಸಮ ಉಪಾಸನೆಯನ್ನ ಮಾಡಿ ಕೂಡ ಅದನ್ನ ಪಡ್ಕೊಳ್ತಾರೆ. ತುಂಬಾ ಜನ ಭಕ್ತರು ಉಪಾಸನೆಯ ಮೂಲಕ ಕ್ರಮ ಮುಕ್ತಿ, ಸ್ಟೆಪ್ ಬೈ ಸ್ಟೆಪ್ ಮುಕ್ತಿ, ಆ ಒಂದು ಪಾತನ್ನ ಫಾಲೋ ಮಾಡೋರು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನಿಂದ ಉಪದೇಶವನ್ನ ಪಡ್ಕೊಂಡು, ಆತ್ಮಜ್ಞಾನದ ಉಪದೇಶವನ್ನ ಪಡ್ಕೊಂಡು ನಿಧಾನವಾಗಿ ಮುಕ್ತಿಯನ್ನ ಪಡ್ಕೊಳ್ಳುವಂತ ಮಾರ್ಗ. ಸೊ ಯಮರಾಜ ಹೇಳ್ತಾ ಇದ್ದಾನೆ ನಚಿಕೇತನಿಗೆ, ನಾನು ಆ ಕ್ರಮ ಮುಕ್ತಿಯ ಮಾರ್ಗದಲ್ಲಿ ಹೋಗ್ಬಿಟ್ಟೆ. ನನಗೆ ನಿಂತರ ದೃಢ ಮನಸ್ಸಿನಲ್ಲಿ ದೃಢವಾಗಿ ನಿಂತ್ಕೊಂಡು ಸದ್ಯೋಮುಕ್ತಿ ಅಂದ್ರೆ ಈಗ ಈ ಜನ್ಮದಲ್ಲೇ ಪಡ್ಕೊಳ್ಳುವಂತ ಮುಕ್ತಿ, ಅದ್ರ ಕಡೆ ನನಗೆ ಹೋಗುವಂತ ದೃಢವಾದ ಮನಸ್ಸು ನನ್ನಲ್ಲಿ ಸಾಕಷ್ಟು ಇರ್ಲಿಲ್ಲ, ನಿನಗಿರುವಷ್ಟು. ಆದ್ರೆ ನೀನು ಭಲೇ, ನಿಜವಾಗ್ಲೂ ನಿನ್ನನ್ನು ಮೆಚ್ಕೋತೀನಿ. ನಿನ್ನಂತ ಬಾಲಕ 1000ಕ್ಕೆ, 1,00,000ಕ್ಕೆ, ಕೋಟಿಗೆ ಒಬ್ಬ, ನೀನು ಸದ್ಯೋಮುಕ್ತಿಯನ್ನ ಪಡ್ಕೊಳ್ತಾ ಇದೀಯಾ ಅಂತ ಅವನಿಗೆ ಬೆನ್ ತಟ್ಟಿ ಬಹಳ ಸಂತೋಷದಿಂದ ಹೇಳ್ತಾನೆ. ಆತ್ಮ ಬೋಧನೆ ಮಾಡೋದಕ್ಕಿಂತ ಮುಂಚೆ, ಆತ್ಮಜ್ಞಾನದ ಬೋಧನೆ ಮಾಡೋದಕ್ಕಿಂತ ಮುಂಚೆ. ಸೊ ಇಲ್ಲಿ ನಾವ್ ಏನ್ ತಿಳ್ಕೊತಾ ಇದೀವಿ ಅಂದ್ರೆ, ಯಮ ಕೂಡ ಯಮನ ಪದವಿ ಪಡ್ಕೊಳ್ಳೋದಕ್ಕೆ ಅವನು ತುಂಬಾ ಪುಣ್ಯವನ್ನ ಮಾಡಿ ಆಮೇಲಿಂದ ತಾನು ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಬ್ರಹ್ಮಲೋಕಕ್ಕೆ ಹೋಗಿ ಕ್ರಮ ಮುಕ್ತಿಯ ಮೂಲಕ ಪಡ್ಕೊಂಡಿತ್ತು. ಸೊ ದೇವತೆಗಳು ಅನುಭವಿಸುವಂತ ಆನಂದ ಕೂಡ ಪುಣ್ಯದಿಂದ ಬರುವಂತ ಆನಂದ. ಅವನು ಆತ್ಮಜ್ಞಾನವನ್ನ ಪಡ್ಕೊಂಡ್ಮೇಲೆ ಅದು ಪರ್ಮನೆಂಟ್ ಆಯ್ತು. ಸೊ ಇಲ್ಲಿ ಹಂಗೆ ಮುಂದಕ್ಕೆ ಹೋಗ್ತಾ ಉಪನಿಷತ್ತು ಅಜಾನಜ ದೇವಾಸ ಅಂದ್ರೆ ಹುಟ್ತಾನೆ ದೇವತೆಗಳು. ಇವರು
ಒಳ್ಳೆ ಕರ್ಮ ಮಾಡಿ ಪಡ್ಕೊಂಡಿದ್ದವರೆಲ್ಲ ದೇವತಾ ಪದವಿಯನ್ನ ಹುಟ್ಟಾನೆ ಪಡ್ಕೊಂಡಿರ್ತಾರೆ. ಸೊ ಅವರು ತುಂಬಾ ಸಾರ್ವಜನಿಕ ದಾನವನ್ನ ಮಾಡಿ ಸದಾ ಆನಂದವಾಗಿರ್ತಾರೆ. ಅವರು ಕೂಡ ಅವರಿಗೆ 10 ಕೋಟಿ ಮನುಷ್ಯಾನಂದದ ಯೂನಿಟ್ಸ್ ಅಷ್ಟು ತೀವ್ರತೆ ಇರುತ್ತೆ ಅವರ ಆನಂದ. ಅವರ ತೀವ್ರತೆಗೆ ಈಕ್ವಲ್ಲು ಮತ್ತೆ ಯಾರು ವೇದಗಳನ್ನ ತಿಳ್ಕೊಂಡು ಆಸೆಗಳನ್ನ ಬಿಟ್ಟವರು ಅಂದ್ರೆ ಯಾರು ಆತ್ಮ ಬ್ರಹ್ಮಾನಂದದಲ್ಲಿ ನೆಲೆಸಿರೋರು ಅಂತಾನೆ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕರ್ಮಜ ದೇವತಾಸ್ ಯಮನ ರೀತಿಯಲ್ಲಿ ಅವರು ರಾಜಸೂಯ ಯಜ್ಞ, ಅಶ್ವಮೇಧ ಯಜ್ಞ ಅಂತ ಮಹಾ ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡ್ಕೊಂಡು ತುಂಬಾ ಪುಣ್ಯ ಪಡ್ಕೊಂಡು ಅವರು ದೇವತೆಗಳಾಗಿರ್ತಾರೆ. ಅವರದ್ದು ಇನ್ನೂ ಹೆಚ್ಚು 100 ಪಟ್ಟು ಹೆಚ್ಚು ಅವರ ಆನಂದ. ಹಿಂಗೆ ನಾವು ಒಂದು ಪಿರಮಿಡ್ ಮಾಡ್ಕೋಬಹುದು. ಈ ಒಂದು ಉಪನಿಷತ್ನಲ್ಲಿ ಕೊಟ್ಟಿರುವಂತ ಬೇರೆ ಬೇರೆ ಬೇರೆದೆಲ್ಲ ಸೇರಿಸಿ ನಾನು ಈ ತರ ಒಂದು ಪಿರಮಿಡ್ ಸುಮ್ನೆ ಬಿಲ್ಡ್ ಮಾಡಿದ್ದೀನಿ ಈ ಸ್ಲೈಡ್ ಅಲ್ಲಿ. ಸೊ ಒಂದು ಮೇಲ್ಗಡೆ ನಾವು ನೋಡಿದ್ರೆ ಹ್ಯೂಮನ್ ಬ್ಲಿಸ್ ಯೂನಿಟ್, ಒಂದು ಮನುಷ್ಯಾನಂದ, ಅವ್ನ್ ಲಾರ್ಡ್ ಆಫ್ ಲಾರ್ಡ್ಸ್ ಅಂದ್ರೆ ಭೂಲೋಕಕ್ಕೆ ರಾಜ ಆಗಿರ್ತಾನೆ. ಅದನ್ನ ನಾವು ಫಸ್ಟ್ ಸ್ಲೈಡ್ ನೋಡಿದ್ವಲ್ಲ ಅದು. ಅವನಾದ್ಮೇಲೆ ಮನುಷ್ಯ ಗಂಧರ್ವರು, ಆಮೇಲೆ ದೇವ ಗಂಧರ್ವರು, ಆಮೇಲೆ ಪಿತೃಗಳು, ಆಮೇಲೆ ಅಜಾನಜ ದೇವತೆಗಳು, ಆಮೇಲೆ ಕರ್ಮ ದೇವತೆಗಳು. ಅದಾದ್ಮೇಲೆ ಈ 33 ದೇವತೆಗಳು ನಾವು ಯಾರಿಗೆ ಪೂಜೆಯನ್ನ ಆಫರ್ ಮಾಡ್ತೀವಿ ಆ ದೇವತೆಗಳು. ಆಮೇಲೆ ಎಲ್ಲಾ ದೇವತೆಗಳಿಗೂ ರಾಜನಾದಂತ ಇಂದ್ರ, ಅವನದ್ದು 1 ಕೋಟಿ ಮನುಷ್ಯಾನಂದ, ಅವನ ತೀವ್ರತೆ, ಆನಂದದ ತೀವ್ರತೆ ಅಷ್ಟು ಹೆಚ್ಚು. ಒಂದು ಅದಕ್ಕಿಂತ ಹೆಚ್ಚು ಬೃಹಸ್ಪತಿ 100 ಪಟ್ಟು ಹೆಚ್ಚು, ಅದಕ್ಕಿಂತ 100 ಪಟ್ಟು ಹೆಚ್ಚು ಪ್ರಜಾಪತಿ, ಅದಕ್ಕಿಂತ 100 ಪಟ್ಟು ಹೆಚ್ಚು ಹಿರಣ್ಯ ಗರ್ಭ ಅಥವಾ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ. ಇಷ್ಟೆಲ್ಲಾ ಪಿರಮಿಡ್, ಇಷ್ಟೆಲ್ಲಾ ಜೀವಿಗಳು, ಇಷ್ಟೆಲ್ಲಾ ಲೋಕಗಳು, ಸೂಕ್ಷ್ಮ ಲೋಕಗಳು, ಸೂಕ್ಷ್ಮ ಜೀವಿಗಳು, ಇವ್ರದ್ದು ಎಲ್ಲಾ ಆನಂದ ಒಟ್ಟಿಗೆ ಸೇರ್ಸಿದ್ರೆ ಮತ್ತೆ ನಾವು ನೆನಪು ಮಾಡ್ಕೊಂಡ್ರೆ ಯಾಜ್ಞವಲ್ಕ್ಯರು ಏನ್ ಹೇಳ್ತಾ ಇದ್ದಾರೆ ಜನಕನಿಗೆ, all the joys of the world put together would be only one small drop of this supreme being. ಈ ಬ್ರಹ್ಮನ್ನೋ ಆನಂದದ ಸಾಗರ ಇದೆಯಲ್ಲ, ಯಾವ ಆನಂದದ ಸಾಗರ ನಿಮ್ಮ ನಿಜ ಸ್ವರೂಪ, ಆ ನಿಜ ಸ್ವರೂಪದಲ್ಲಿ ಇದು ಒಂದೇ ಒಂದು ಸಣ್ಣ ಹನಿ ಆಗತ್ತೆ ಅಷ್ಟೆ. ಯಾವುದು? ಎಲ್ಲಾ ಲೋಕಗಳಲ್ಲೂ ಇರುವಂತ ಎಲ್ಲಾ ಜೀವಿಗಳ ಆನಂದ ಸೇರ್ಸಿದ್ರು ಇಟ್ ಬಿಕಮ್ಸ್ ಓನ್ಲಿ 1 ಸ್ಮಾಲ್ ಡ್ರಾಪ್. ಸೊ ಇದನ್ನ ಯಾಜ್ಞವಲ್ಕ್ಯರು ಜನಕರಿಗೆ ಹೇಳಿದ್ದು. ಇಲ್ಲಿ ಮತ್ತೆ ಅದನ್ನ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. 1 ಡ್ರಾಪ್ ಮತ್ತೆ ಒಂದು ಇಡೀ ಸಾಗರ. ಜಸ್ಟ್ ಮೆಂಟಲಿ ಇಫ್ ಯು ವಿಜುವಲೈಸ್ ಹೆಂಗಿರುತ್ತೆ, all the bliss experienced by all the beings in the entire manifest world put together is equal to 1 drop of the bliss of Brahman. ಮತ್ತೆ ನಾವು ಇನ್ನೊಂದು ಈಕ್ವಲ್ಸ್ ಹಾಕೊಂಡು which is equal to you and me, our true nature ಅಂತ ನಾವು ಸೇರಿಸ್ಕೋಬಹುದು. ಸೊ ಇದ್ರಲ್ಲಿ ಶಂಕರರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ನೀನೇ ಆನಂದ ಸ್ವರೂಪಪ್ಪ, ಯಾತಕ್ಕೆ ಸುಮ್ನೆ ಅದು ಇದು ಅಂತ ಮನಸ್ಸನ್ನ ಹೊರಗಡೆ ಓಡಿಸ್ತಾನೆ ಇರ್ತೀಯ? ಅದರಿಂದ ಸಿಕ್ಲಿ ನಂಗೆ ಆನಂದ, ಇದರಿಂದ ಸಿಕ್ಲಿ, ಸಾಕು ಎಲ್ಲ ಬಿಟ್ಬಿಟ್ಟು ಫೋಕಸ್ ಆನ್ ಯುವರ್ ಟ್ರೂ ನೇಚರ್. ನಿನ್ಗೆ ಅದ್ ಸಿಕ್ಕಿದ್ರೆ ಎಲ್ಲ ಸಿಕ್ಕದಂಗೆ. ಎಲ್ಲ ದೇವತೆಗಳು ಕೂಡ ಈ ಒಂದು ಸಾಗರದ ಒಂದು ತೊಟ್ಟಿನಲ್ಲಿ ಒಂದು ತೊಟ್ಟು ಅವರು ಅನುಭವಿಸ್ತಾ ಇರುವಂತ ಆನಂದ. ನಿನ್ನ ಮನಸ್ಸು ದೃಢವಾಗಿಟ್ಕೊಂಡು ಸದ್ಯೋಮುಕ್ತಿ ಕಡೆ ನಚಿಕೇತನ ತರ ತಿರುಗಿಸ್ಕೋ ನಿನ್ನ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಉಪನಿಷತ್ನಲ್ಲಿ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಬ್ರಹ್ಮಾನಂದ, ನಾನೇ ಬ್ರಹ್ಮಾನಂದ ಅಂತ ನಾನು ತಿಳ್ಕೋಬೇಕಾದ್ರೆ, ಅಥವಾ ನಾನು ಆತ್ಮನಿಷ್ಠಳಾಗ್ಬೇಕು ಅಂದ್ರೆ 4 ಫ್ಯಾಕ್ಟರ್ಸ್ನ ಫಾಲೋ ಮಾಡ್ಬೇಕು. ಯಾವ್ದದು? ಧರ್ಮದ ಮಾರ್ಗವನ್ನ ಬಿಟ್ಟು ಆ ಧರ್ಮದ ಚೌಕಟ್ಟಿನಲ್ಲೇ ಜೀವನ ನಡೆಸ್ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡ್ತೀವೋ ಎಲ್ಲವೂ ಧರ್ಮದ ಚೌಕಟ್ಟಿನಲ್ಲೇ ಇರ್ಬೇಕು. ಮತ್ತೆ ನಮ್ಮ ಶಾಸ್ತ್ರಗಳು, ಪುರಾಣಗಳು, ಉಪನಿಷತ್ತುಗಳು, ವೇದಗಳು ಎಲ್ಲವನ್ನು ಕೂಡ
ಅದರಲ್ಲಿ ಅದೆಲ್ಲ ಬೈಹಾಟ್ ಮಾಡ್ಬೇಕು ಅಂತಲ್ಲ, ಅದರಲ್ಲಿ ಕೊಟ್ಟಿರುವಂತ ಮೆಸೇಜ್ ನಾವ್ ಇವತ್ತು ನೋಡಿದ್ವಲ್ಲ, ಅದು ಕೂಡ ದೇ ಆರ್ ದ ಮೆಸೇಜ್ ಆಫ್ ದ ಉಪನಿಷತ್ಸ್, ಅದರ ಸಂದೇಶ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಪಾಲನೆ ಮಾಡ್ಬೇಕು. ಇವೆರಡನ್ನು ನಮ್ಗೆ ಧರ್ಮ ಮತ್ತೆ ಜ್ಞಾನ, ಶಾಸ್ತ್ರಜ್ಞಾನ ಕೊಡುವಂತ ಸದ್ಗುರುಗಳು ಒಬ್ರು ನಮ್ಗೆ ಜೀವನದಲ್ಲಿ ಸಿಕ್ಬೇಕು. ಆತ್ಮಜ್ಞಾನವನ್ನ ಉಪದೇಶ ಮಾಡುವಂತ ಸದ್ಗುರುಗಳು ಸಿಗ್ಬೇಕು. ಮತ್ತೆ ವೈರಾಗ್ಯ, ವೈರಾಗ್ಯ ಅಂದ್ರೆ ಏನು? ದೇಹ ಭಾವದ ವೈರಾಗ್ಯ. ನಾನು ದೇಹ, ಮನಸ್ಸು, ಬುದ್ಧಿ, ಐ ಆಮ್ ದ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಅನ್ನೋ ಒಂದು ನಮ್ಮಲ್ಲಿ ಇರೋ ಬಿಲೀಫ್, ಸ್ಟ್ರಾಂಗ್ ಬಿಲೀಫ್ ಅಥವಾ ಇಲ್ಯೂಷನ್, ಡೆಲ್ಯೂಷನ್, ಭ್ರಮೆ, ಅದನ್ನ ತ್ಯಜಿಸ್ಬೇಕು. ಆ ವೈರಾಗ್ಯ ನಮ್ಗೆ ಬೇಕಿರೋದು. ಮನೆ ಮಠ ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ ಅದು, ಅಥವಾ ಸನ್ಯಾಸವನ್ನ ತಗೊಳ್ಳೋದು ಕಂಪಲ್ಸರಿ ಅಂತದ್ ಹೇಳ್ತಾ ಇಲ್ಲ. ಅದೇನು ಹೇಳ್ತಾ ಇದೆ? ದೇಹ ಭಾವವನ್ನ ತ್ಯಾಗ ಮಾಡ್ಬೇಕು. ಇದಿಷ್ಟು, ಈ 4 ನಮ್ಗೆ ಲಭ್ಯ ಆದ್ರೆ, ಅಥವಾ ಈ ರೀತಿ ನಮ್ ಜೀವನ ನಡೆಸಿದ್ರೆ ಅವಾಗ ಮುಕ್ತಿ ಗ್ಯಾರಂಟಿ, ಬ್ರಹ್ಮಾನಂದ ಅನ್ನೋದು ನಮ್ಗೆ ಗ್ಯಾರಂಟಿ ಅಂತ. ಜ್ಞಾನಿಗೆ ಅಜ್ಞಾನಿಗೆ ಇರುವಂತ ವ್ಯತ್ಯಾಸ ಏನು ಅಂತ ನಾವು ಕೇಳ್ಬೋದು. ಚಿಕ್ಕ ಕತೆ ಇದಕ್ಕೆ. ಒಬ್ಬ ಹಳ್ಳಿ ಸ್ಕೂಲಲ್ಲಿ ಒಬ್ಬ ಹುಡುಗ, ಬಹಳ ಬುದ್ಧಿವಂತ ಹುಡುಗ. ಅವನು ಜಾಗ್ರಫಿ ಕ್ಲಾಸ್ ಟೀಚರ್ ಹೇಳ್ಕೊಡ್ತಾ ಇದಾರೆ. ಒಂದು ಗ್ಲೋಬ್ ಇಟ್ಕೊಂಡು ಮಕ್ಳಿಗೆಲ್ಲ ನೋಡಿ, ಇದು ಇಂಡಿಯಾ, ಇದು ಅಮೆರಿಕಾ ಅಂತೆಲ್ಲ ಅವರು ಗ್ಲೋಬ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಜಿಯೋಗ್ರಫಿ ಹೇಳ್ಕೊಡ್ತಾ ಇದ್ದಾರೆ. ಈ ಹುಡುಗನ್ಗೆ ಅದಕ್ಕಿಂತ ಜಾಸ್ತಿ ಕೈಯಲ್ಲಿ ಗ್ಲೋಬ್ ಇಟ್ಕೊಂಡ ತಕ್ಷಣ ಅವನ್ ತಲೆಗೆ ಏನ್ ಯೋಚನೆ ಬಂತು? ಇದೇನೋ ಚಿಕ್ಕ ಗ್ಲೋಬ್ ನಾನು ಎತ್ತುತ್ತಿದ್ದೀನಿ, ನನ್ನ ಕೈಯಲ್ಲಿ ಇಟ್ಕೊತಾ ಇದ್ದೀನಿ, ಆದ್ರೆ ನಿಜವಾದ ಭೂಲೋಕ ಎಷ್ಟು ದೊಡ್ಡದು, ಎಷ್ಟು ಭಾರ ಇರ್ಬೋದು ಭೂಮಿ. ಟೀಚರ್ಗೆ ಎಲ್ಲ ಉತ್ತರ ಗೊತ್ತಿರುತ್ತಲ್ವಾ? ಟೀಚರ್ನ ಕೇಳ್ಬಿಡ್ತೀನಿ, ಟೀಚರ್, ಮ್ಯಾಮ್, ವಾಟ್ ಇಸ್ ದ ವೇಟ್ ಆಫ್ ದ ಅರ್ತ್ ಅಂತ ಕೇಳ್ತಾನೆ. ಟೀಚರ್ಗೆ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಗೂಗಲ್ ಗೀಗಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಸುಮ್ನೆ ಒಂದ್ ಮೊಬೈಲ್ ಫೋನ್ ನಲ್ಲಿ ಹಾಕ್ಬಿಟ್ಟು ನೋಡಕ್ಕಾಗಲ್ಲ. ಸರಿ, ಟೀಚರ್ಗೆ ಒಂದ್ ಬ್ರಹ್ಮಾಸ್ತ್ರ ಇರುತ್ತೆ. ಅದೇನ್ ಗೊತ್ತಾ? ಏನಾದ್ರು ಆನ್ಸರ್ ಗೊತ್ತಿಲ್ಲ ಅಂದ್ರೆ, ಓ ಬಹಳ ಒಳ್ಳೆ ಪ್ರಶ್ನೆ, ಎಷ್ಟು ಒಳ್ಳೆ ಪ್ರಶ್ನೆ ಕೇಳ್ಬಿಟ್ಟ ಇವನು, ಓಕೆ ಎಲ್ಲಾರ್ಗೂ ಹೋಮ್ ವರ್ಕ್, ಇವತ್ತು ಮನೆಗೆ ಹೋಗ್ಬಿಟ್ಟು ಭೂಮಿ ಭಾರ ಎಷ್ಟು ಅಂತ ತಿಳ್ಕೊಂಡು ನಾಳೆ ಬಂದ್ ಆನ್ಸರ್ ಕ್ಲಾಸ್ ಅಲ್ಲಿ ಹೇಳ್ಬಿಡಿ ಅಂತ ಟೀಚರ್ ಹೋಮ್ ವರ್ಕ್ ಕೊಟ್ಬಿಟ್ರು. ಎಲ್ಲಾರು ಹೋದ್ರು, ಮನೇಲಿ ಹುಡ್ಕಿದ್ರು, ಮಾಡಿದ್ರು, ಏನೂ ಸಿಗ್ತಾ ಇಲ್ಲ. ಅಜ್ಜಿನ್ ಕೇಳಿದ್ರು ಇಲ್ಲ, ತಾತನ್ ಕೇಳಿದ್ರು ಇಲ್ಲ, ಮುತ್ತಾತನ್ ಕೇಳಿದ್ರು ಇಲ್ಲ. ಟೀಚರ್ ತಲೆ ಕೆಟ್ಟೋಯ್ತು. ಲೈಬ್ರರಿಲಿ ಇರೋ ಬುಕ್ ಎಲ್ಲಾ ನೋಡಿದ್ರು, ಸಣ್ಣ ಹಳ್ಳಿ ಸ್ಕೂಲು ಅಂತೂ ಯಾವ್ದೋ ಒಂದ್ ಪುಸ್ತಕದಲ್ಲಿ ಆನ್ಸರ್ ಸಿಕ್ಬಿಡ್ತು. ಸರಿ, ಮಾರನೇ ದಿನ ಎಲ್ಲ ಬಂದಿದ್ದಾರೆ ಕ್ಲಾಸಲ್ಲಿ. ಟೀಚರ್ ಕೇಳಿದ್ರು, ಯಾರು ಉತ್ತರ ತಗೊಂಡ್ಬಂದಿದ್ದೀರಾ? ಮ್ಯಾಮ್, ಎಲ್ಲೂ ಸಿಕ್ಲಿಲ್ಲ, ಯಾರಿಗೂ ಗೊತ್ತಿಲ್ಲ, ನೀವೇ ಹೇಳಿ. ಸರಿ, ಟೀಚರು, ನೀವು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಗೂಗಲ್ ಮಾಡ್ಕೊಂಡು ನೋಡ್ಕೋಬಹುದು, ನಾನು ಏನು ಆನ್ಸರ್ ತಂದಿಲ್ಲ. ಸೊ ಟೀಚರು ಕರೆಕ್ಟ್ ಆನ್ಸರ್ ಕ್ಲಾಸಿಗೆ ಹೇಳಿದ್ರು, ಇಷ್ಟು kg ಅಥವಾ ಇಷ್ಟು ಟನ್ ಏನು ಹೇಳಿದ್ರು. ಈ ಹುಡುಗ ಫಸ್ಟ್ ಪ್ರಶ್ನೆ ಕೇಳಿದ್ನಲ್ಲ, ಇವಾಗ ಅವನಿಗೆ ಇನ್ನೊಂದು ಬಂತು, ಮ್ಯಾಮ್, ಇದು ಜನರನ್ನೆಲ್ಲ ಸೇರಿಸಿ, ಬಿಲ್ಡಿಂಗ್ ಎಲ್ಲ ಸೇರಿಸಿ ಆ ತೂಕನೋ ಅಥವಾ ಬರೀ ಭೂಮಿ ತೂಕನೋ? ಕರೆಕ್ಟ್ ಆಗಿ ಹೇಳಿ ಅಂತ ಕೇಳ್ದ. ಅಂದ್ರೆ ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ವೇ ಆಫ್ ಥಿಂಕಿಂಗ್. ನಿಜವಾಗ್ಲೂ ವಿ ಶುಡ್ ಎನ್ಕರೇಜ್ ಚಿಲ್ಡ್ರನ್ ಟು ಥಿಂಕ್ ಲೈಕ್ ದಿಸ್. ಆದ್ರೆ ಆಗತ್ತೆ, ಆತ್ಮವಿಚಾರದ ಮಾರ್ಗದಲ್ಲಿ ಹೋಗ್ತಾ 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 ನಾವ್ ಏನ್ ಓದ್ತೀವಿ? ದಕ್ಷಿಣಾಮೂರ್ತಿ ಹತ್ರ ಬಂದಂತ ಋಷಿ ಮುನಿಗಳು ಏನ್ ಮಾಡಿದ್ರು? ಫಸ್ಟ್ ಪ್ರಶ್ನೆ ಆದ್ಮೇಲೆ ಪ್ರಶ್ನೆ ಆದ್ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ರಮಣರು ಹೇಳ್ತಾರೆ, ಪ್ರಶ್ನೆ ಆದ್ಮೇಲೆ ಪ್ರಶ್ನೆ ಆದ್ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ದಕ್ಷಿಣಾಮೂರ್ತಿ ಎಲ್ಲದಕ್ಕೂ ಉತ್ತರ ಹೇಳಿ ಹೇಳಿ ಕೊನೆಗೆ ಅವನಿಗೆ ಬೇಜಾರಾಗೋಯ್ತು. ಅವಾಗ ಉತ್ತರ ಹೇಳಿದೆ ಸುಮ್ನೆ ಕೂತ್ಕೊಂಡ್ಬಿಟ್ರು ದಕ್ಷಿಣಾಮೂರ್ತಿ. ಆಗ ಋಷಿ ಮುನಿಗಳು ಸುಮ್ನೆ ಕೂತ್ಕೊಂಡ್ರು. ಆಮೇಲೆ ಬರ್ತಾ 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 ಎಲ್ಲಾ ಪ್ರಶ್ನೆಗಳು ಕರ್ಗೋಯ್ತು. ಯಾಕೆ ಕರ್ಗೋಯ್ತು? ಆತ್ಮಜ್ಞಾನ ಮೂಡ್ತು ಒಳಗಡೆ. ನಾನ್ ಯಾರು
ಅನ್ನೋ ಒಂದು ಪ್ರಶ್ನೆಗೆ ಅವ್ರಿಗೆ ತಮ್ಮ ಒಳಗಿಂದಾನೇ ಉದ್ಭವ ಆಯ್ತು. ಆ ಸತ್ಯ ಅವರಿಗೆ ಗೋಚರ ಆಯ್ತು. ಆವಾಗ ಎಲ್ಲಾ ಪ್ರಶ್ನೆಗಳು ಕರಗೋದು, ಎಲ್ಲಾ ಸಂದೇಹಗಳು ಕರಗೋದು. ಹಾಗೆ ಒಂದ್ಸಲ ರಮಣರು ಹೇಳ್ತಾ ಇದ್ರಂತೆ, ದಂಡಪಾಣಿ ಸ್ವಾಮಿ ಅಂತ ಅವ್ರ ಅಟೆಂಡೆಂಟ್ಗೆ ಹೇಳ್ತಾ ಇದ್ರಂತೆ, ನೋಡಪ್ಪ ನಿಂಗೆ ಭಗವಂತ ಕಣ್ಣಿಂದ ನೋಡಕ್ಕಾಗಲ್ಲ. ಕಣ್ಣಿಂದ ಒಂದೇ ಅಲ್ಲ, ಯಾವ ಇಂದ್ರಿಯ ಉಪಯೋಗಿಸಿ ಕೂಡ ನೀನು ಭಗವಂತನನ್ನ ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟು ಸಿ ಗಾಡ್ ಇಸ್ ಟು ಬಿ ಗಾಡ್. ಭಗವಂತನ ದರ್ಶನ ಮಾಡೋದು ಅಂತ ಹೇಳಿದ್ರೆ ನೀನ್ ಭಗವಂತನಾಗಿ ಇರೋದು ಅಷ್ಟೇ ಅಂತ ಹೇಳ್ತೇವೆ. ಆಗ ಈ ದಂಡಪಾಣಿ ಸ್ವಾಮಿ ಸ್ವಲ್ಪ ಅವ್ರಿಗೆ ಭಗವಾನ್ ಅಂದ್ರೆ ಅಷ್ಟೊಂದು ಭಯ ಏನಿರ್ಲಿಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಭಗವಾನ್ ಇದ್ ನಿಮ್ಮ ಅನುಭವದಿಂದಾನೇ ಹೇಳ್ತಾ ಇದ್ದೀರಾ? ಆಗ ಭಗವಾನರು ಹೇಳಿದ್ರಂತೆ, ಇಲ್ದೆ ಹೋದ್ರೆ ಈ ತರ ಸ್ಟೇಟ್ಮೆಂಟ್ ಮಾಡುವಂತ ಧೈರ್ಯ ನನ್ಗೆಲ್ಲಿರ್ತಾ ಇತ್ತು? ಖಂಡಿತ ಟು ಸಿ ಗಾಡ್ ಇಸ್ ಟು ಬಿ ಗಾಡ್ ಅಂತ ಹೇಳಿದ್ರು. ಸದ್ಗುರುಗಳು ಬ್ರಹ್ಮನ್ನಲ್ಲೇ ಅಥವಾ ಆತ್ಮನ್ನಲ್ಲೇ ನೆಲೆಸ್ಬಿಟ್ಟಿರ್ತಾರೆ, ಆತ್ಮನಿಷ್ಠರಾಗಿರ್ತಾರೆ. ಆತ್ಮನಿಷ್ಠರಾಗಿರೋದ್ರಿಂದ ಅವರಿಗೆ ಯಾವ ಒಂದು ಸಂದೇಹ ಬರೋದಿಲ್ಲ. ನಾವು ಸತ್ಸಂಗ ಕೇಳ್ತೀವಿ, ಒಂದು ಉಪನ್ಯಾಸ ಕೇಳ್ತೀವಿ, ಆ ಟೈಮಲ್ಲಿ ಹೌದು ನಾನೇ ಆತ್ಮ, ನಾನ್ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಸ್ಪಷ್ಟತೆ ಮೂಡುತ್ತೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯಾವುದೋ ಪ್ರಸಂಗ ಬರುತ್ತೆ ಜೀವನದಲ್ಲಿ, ಆಗ ದೇಹದ ಜೊತೆ ಸ್ವಲ್ಪ ದೇಹ ಭಾವ ಬಂದ್ಬಿಡುತ್ತೆ, ಅಥವಾ ಮನಸ್ಸು ನಾನು ಅಂತ ಬಂದ್ಬಿಡುತ್ತೆ, ಅಥವಾ ಬುದ್ಧಿ ನಾನು ಅನ್ನೋದು ಬಂದ್ಬಿಡುತ್ತೆ. ಮತ್ತೆ ವಿ ರಿಕವರ್, ವಿ ಗೋ ಬ್ಯಾಕ್, ಬಟ್ ಸ್ಟಿಲ್ ಆಸಿಲೇಷನ್ ಇರುತ್ತೆ, ಡೌಟ್ ಬರುತ್ತೆ, ಕ್ವೆಶ್ಚನ್ ಬರುತ್ತೆ. ಆದ್ರೆ ಜ್ಞಾನಿಗೆ ಯಾವ ಸಂಶಯನೂ ಇಲ್ಲ. ಅದನ್ನ ಮನೀಷಾ ಅಂತ ಕರಿತೀವಿ. ಕಂಪ್ಲೀಟ್ ಕನ್ವಿಕ್ಷನ್ ಅಬೌಟ್ ಅವರ್ ಟ್ರೂ ನೇಚರ್. ಸೊ ಮತ್ತೆ ಈ ಒಂದು ಶ್ಲೋಕ, ಯಾವ ಶ್ಲೋಕದಿಂದ ಆರಂಭ ಮಾಡಿದ್ವಿ, 5ನೇ ಶ್ಲೋಕ, ಇದರಲ್ಲಿ ಏನೇನ್ ಹೇಳಿದ್ರು ಇದನ್ನೆಲ್ಲ ನಾವು ನೋಡಿದೀವ, ಅರ್ಥ ಮಾಡ್ಕೊಂಡಿದೀವ ಅಂತ ಸುಮ್ನೆ ಒಂದ್ಸಲ ಚೆಕ್ ಮಾಡಿದ್ರೆ, ಇದರಲ್ಲಿ ಶಂಕರರು ಏನ್ ಹೇಳಿದ್ರು? ಮೊದಲನೇದವ್ರು ಹೇಳಿದ್ರು, ಆತ್ಮ ಅಥವಾ ಬ್ರಹ್ಮನ್ ಅನ್ನೋದು ಒಂದು ದೊಡ್ಡ ಆನಂದದ ಸಾಗರ. ಈ ಸಾಗರದಿಂದ ಹನಿಯಲ್ಲಿ ಹನಿ ಸಿಕ್ಕಿದ್ರೆ ಇಂದ್ರ ಮತ್ತು ಇತರ ದೇವತೆಗಳಿಗೆ ಸಾಕು, ತೃಪ್ತಿ ಕೊಡೋದಕ್ಕೆ ಅಷ್ಟೇ ಸಾಕು. ಅವರಷ್ಟರಲ್ಲೇ ತೃಪ್ತರಾಗ್ತಾ ಇದ್ದಾರೆ. ಆದ್ರೆ ಈ ಬ್ರಹ್ಮನ್ ಮೇಲೆ ಅಥವಾ ಆತ್ಮದ ಮೇಲೆ ಸಂಪೂರ್ಣ ಶ್ರದ್ಧೆಯಿಂದ, ಶಾಂತ ಚಿತ್ತದಿಂದ ಯಾರು ಧ್ಯಾನ ಮಾಡ್ತಾ ಇರ್ತಾನೋ ಆ ಒಬ್ಬ ಋಷಿ ಅಥವಾ ಮುನಿಗೆ ಮುಕ್ತಿ ಸಿಗತ್ತೆ. ಅಂದ್ರೆ ಅವರು ಆತ್ಮನಿಷ್ಠರಾಗ್ತಾರೆ. ಯಾರು ಆತ್ಮನಿಷ್ಠರಾಗಿರ್ತಾರೋ ಅವರ ಬುದ್ಧಿ ಅಥವಾ ಮನಸ್ಸು ಸಂಪೂರ್ಣ ಬ್ರಹ್ಮನ್ ಅನ್ನೋದ್ರಲ್ಲಿ ಕರಗೋಗ್ಬಿಡುತ್ತೆ. ಅವರಿಗೆ ಇಂಡಿವಿಜುವಾಲಿಟಿ ಅನ್ನೋದು ಇರೋದಿಲ್ಲ. ಅವರು ಬರೀ ಬ್ರಹ್ಮವಿತ್ ಅಲ್ಲ, ಬ್ರಹ್ಮನನ್ನ ತಿಳಿದಂತ ಜ್ಞಾನಿಗಳಲ್ಲ, ಅವರು ಬ್ರಹ್ಮನ್ನೇ ಸ್ವತಃ ತಾವೇ ಬ್ರಹ್ಮನಾಗೋಗ್ಬಿಡ್ತಾರೆ. ಅಂತ ಒಬ್ಬ ಮಹಾಜ್ಞಾನಿಯ, ಮಹಾಪುರುಷನ ಪಾದಗಳು ಇಂದ್ರನೇ ಬಂದು ಪೂಜಿಸುವಂತಹ, ಅದಕ್ಕೆ he is worthy of such worship by the gods and by Lord Indra himself. This is my firm conviction. ಏಷಾ ಮನೀಷಾ ಮಮ ಅಂತ ನಮ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಇದನ್ನ ನಾವಿಷ್ಟೊತ್ತು ನೋಡಿದ್ವಿ. ಈ ಮನೀಷಾ ಪಂಚಕಂ ಅದನ್ನ ಹೇಳಾದ್ಮೇಲೆ ಶಂಕರರು ಸಂಪೂರ್ಣ ಶ್ರದ್ಧೆ, ಭಕ್ತಿ, ಶರಣಾಗತಿಯಿಂದ ಚಾಂಡಾಲರ ಪಾದಕ್ಕೆ, ಶಿವಸ್ವರೂಪ ಚಾಂಡಾಲನ ರೂಪದಲ್ಲಿ ಬಂದಂತ ಶಿವನ ಪಾದಗಳಿಗೆ ನಮಸ್ಕರಿಸಿ ಅವ್ರು ಹೇಳ್ತಾರೆ, ಚಾಂಡಾಲೋಹೋ ಅಸ್ತು ಸ ತು
ವಿಜೋ ಅಸ್ತು ಗುರು ಇತಿ ಏಷ ಮನೀಷಾ ಮಮ. ಜಾತಿ ಲೆಕ್ಕಕ್ಕೆ ಬರೋದಿಲ್ಲ, ದೇಹ ಲೆಕ್ಕಕ್ಕೆ ಬರೋದಿಲ್ಲ, ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಯಾವ ಜ್ಞಾನಿ ಆತ್ಮನಿಷ್ಠನಾಗಿರ್ತಾನೋ ಅವನು ಸದ್ಗುರು, ಅವನೇ ಸದ್ಗುರು, ಅವನೇ ಜ್ಞಾನಿ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಕಣ್ಣನ್ನ ಮುಚ್ಕೊಂಡು ಒಂದೇ ಒಂದು ನಿರ್ವಾಣ ಶತಕ, ಒಂದೇ ಒಂದು ಶ್ಲೋಕ, ಅದರದ್ದು ಮೊದಲನೇ ಶ್ಲೋಕ ಮತ್ತೆ ಕೊನೆಯ ಶ್ಲೋಕ ಹೇಳಿ ನಾವು ಧ್ಯಾನವನ್ನ ಮಾಡೋಣ. ನಿಧಿಧ್ಯಾಸನ ನಮ್ಗೆ ಮನೋಬುದ್ಧ್ಯಹಂಕಾರ ಚಿತ್ತಾನಿನಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮೇರ್ ನ ತೇಜೋ ನ ವಾಯುಃ ಚಿದಾನಂದ ರೂಪಃ ಶಿವೋಹಂ ಶಿವೋಹಂ ಚಿದಾನಂದ ರೂಪಃ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭೂತ್ವಾಚ ಸರ್ವೇಂದ್ರಿಯಾಣಾಂ ನ ಚೈಸಂತತನ್ನೈವ ಮುಕ್ತಿರ್ನ ಮೇಯಃ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದ ರೂಪಃ ಶಿವೋಹಂ 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 ಶಿವೋಹಂ. ಮನೀಷಾ ಪಂಚಕಂ ಮೂಲಕ ನೀಡಿದಂಥ ಜ್ಞಾನಕ್ಕೆ ಶ್ರೀ ಶಂಕರರಿಗೆ ನಮ್ಮ ಕೃತಜ್ಞತೆಗಳನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ, ನನ್ನ ಸದ್ಗುರುಗಳಿಗೆ ನನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ, ಗುರು ಕೃಪೆಯಿಂದ ನಾವೆಲ್ಲರೂ ಕೂಡ ಆತ್ಮನಿಷ್ಠರಾಗಲಿ, ಸದ್ಯೋಮುಕ್ತಿ ಪ್ರತಿಯೊಬ್ಬರಿಗೂ ಶೀಘ್ರವಾಗಿ ದೊರೆಯಲಿ ಅಂತ ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ಸದ್ಗುರುದೇವಾಯ ನಮಃ.